Are you ready? Yes, sir. How's the Josh? Yes, sir. How's the Josh? Yes, sir. ಜೈ ಶಂಭೋ. ನಮ್ಮ ವೇದಾಂತು SSLC ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು ನೋಡ್ತಾ ಇರೋದು ನಿಮ್ಮ ಫಿಸಿಕ್ಸ್ ನಲ್ಲಿ ಸಂಬಂಧಪಟ್ಟ ಹಾಗೆ ಇನ್ನೊಂದು ಚಾಪ್ಟರ್ ನೋಡ್ತಾ ಇದೀವಿ. ಲೈಟ್ ಬಗ್ಗೆ ಆಲ್ರೆಡಿ ಆಗಿದೆ. ಈಗ ಲೈಟ್ ಬಿದ್ದಿದೆ. ಆ ಲೈಟ್ ನಿಂದ ನಮಗೆ ವಸ್ತು ಕಾಣಬೇಕಲ್ಲ, ಅದಕ್ಕೆ ಏನು ಬೇಕು? ಕಣ್ಣು ಬೇಕು. ಸೊ ಹ್ಯೂಮನ್ ಐ ಬಗ್ಗೆ ನಾವಿವತ್ತು ನೋಡ್ತಾ ಇದ್ದೇವೆ. ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅನ್ನುವಂತ ಚಾಪ್ಟರ್ ಅನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಮಾನವನ ಕಣ್ಣು ಮತ್ತು ವರ್ಣಮಯವಾದಂತ ಜಗತ್ತು ನಾವಿವತ್ತು ನೋಡ್ತಾ ಇದ್ದೇವೆ. ಸರಿನಾ? ಮಾನವನ ಕಣ್ಣು ಯಾವ ರೀತಿಯ ಕೆಲಸ ಮಾಡುತ್ತೆ, ಅದು ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ, ಅದ್ರ ಬಗ್ಗೆನೂ ತಿಳ್ಕೊತೇವೆ. ಹಾಗೇನೆ ಕಣ್ಣಿನಿಗೆ ಕೆಲವರಿಗೆ ಹತ್ರದ್ ಕಾಣುದಿಲ್ಲ, ಕೆಲವರಿಗೆ ದೂರದ್ ಕಾಣುದಿಲ್ಲ. ಈ ಸಮಸ್ಯೆಗಳ ಬಗ್ಗೆನೂ ತಿಳ್ಕೊತೇವೆ. ಆ ಸಮಸ್ಯೆಗಳನ್ನ ಹೇಗೆ ಸರಿಪಡಿಸಬೇಕು ಅಂತ ನೋಡ್ತೇವೆ. ಆಕಾಶದಲ್ಲಿ ಕಾಮನ್ ಬಿಲ್ಲು ಯಾಕೆ ಬರುತ್ತೆ, ಮೆನಿ ಥಿಂಗ್ಸ್. ಆಕಾಶ ಯಾಕೆ ನೀಲಿ ಕಾಣುತ್ತೆ, ಎಲ್ಲ ನಾವಿವತ್ತು ಎಲ್ಲದಕ್ಕೂ ಉತ್ತರ ನಮ್ಗೆ ಇವತ್ತು ಸಿಗ್ತಾ ಇದೆ. ಸರಿನಾ? ಅದು ಶುರು ಮಾಡೋದಕ್ಕಿಂತ ಮೊದಲು ನಾನು ನಿನ್ನೆ ಚಾಪ್ಟರ್ ಅಲ್ಲಿ ಆಗಿರುವಂತ ಒಂದು ಮಿಸ್ಟೇಕ್ ಹೇಳ್ಬಿಡ್ತೇನೆ. ಓಕೆನಾ? ಸೊ ಯಾಕಪ್ಪ ಮಿಸ್ಟೇಕ್ ಆಗಿತ್ತು? ನಾನು ಹೇಳಿರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತಾ? ಟೀಚಿಂಗ್ ನಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತಾ? ಇಲ್ಲ, ಟೀಚಿಂಗ್ ಅಲ್ಲಿ ಮಿಸ್ಟೇಕ್ ಇರ್ಲಿಲ್ಲ. ಟೀಚಿಂಗ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಕಮೆಂಟ್ ಸೆಕ್ಷನ್ ನೋಡ್ಬಿಡಿ. ಹೇಳಿರೋದೆಲ್ಲ ಸೀದಾ ತಲೆಗೆ ಹೋಗೋ ರೀತಿಲಿದೆ. ಸರಿನಾ? ಕಮೆಂಟ್ ಸೆಕ್ಷನ್ ನೋಡೋದಲ್ಲ, ನೀವಲ್ಲಿ ಅಲ್ಲಿ ಹೋಗಿ ವಿಡಿಯೋ ನೋಡ್ಬೇಕು. ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲವೂ ಅರ್ಥ ಆಗೋ ರೀತಿಲಿದೆ. ಸುಮ್ನೆ ಅಲ್ಲಿ ಚಾಟ್ ಸೆಕ್ಷನ್ ಅಲ್ಲಿ ಕೂತ್ಕೊಂಡು ಪುಂಕ್ತಾ ಇರಬೇಡಿ. ಕರೆಕ್ಟ್ ಆಗಿ ವಿಡಿಯೋ ನೋಡಿ, ಅರ್ಥ ಆಗತ್ತೆ. ಸರಿನಾ? ಅಲ್ಲಿ ಏನು ಮಿಸ್ಟೇಕ್ ಆಗಿತ್ತಪ್ಪ ಅಂತಂದ್ರೆ, ನಾನು ಇದು ಯಾವ ಮಿರರ್, ಇದು ಕಾನ್ಕೇವ್ ಮಿರರ್ ಇಟ್ಕೊಂಡು ಒಂದು ಇಮೇಜ್ ಫಾರ್ಮೇಶನ್ ಬಗ್ಗೆ ಹೇಳ್ಕೊತಾ ಇದ್ದೆ. ನಾನು ಸಿಂಪಲ್ ಒಂದು ಲಾಜಿಕ್ ಹೇಳಿರೋದು ನಿಮ್ಗೆ. 3 ರೂಲ್ ಹೇಳಿದೀನಿ, ಹೌದಾ? ಪ್ಯಾರಲಲ್ ಆಗಿ ಬಿಟ್ಟಿರೋದು ಫೋಕಸ್ ಮೂಲಕ ಹೋಗ್ಬೇಕು, ಫೋಕಸ್ ಮೂಲಕ ಬಿಟ್ಟಿರೋದು ಪ್ಯಾರಲಲ್ ಆಗಿ ಬರಬೇಕು. ಸೊ ಈ ರೀತಿಯ ರೂಲ್ಸ್ ಹೇಳಿದೀನಿ. ಈ ರೀತಿ ಪೋಲ್ ನಲ್ಲಿ ಬಿಟ್ರೆ ಅದು ಎಷ್ಟು ಆಂಗಲ್ ಅಲ್ಲಿ ಬಂದಿದೆಯೋ ಅಷ್ಟೇ ಆಂಗಲ್ ಅಲ್ಲಿ ಹೋಗ್ಬೇಕು. ಸೊ ಇದೆಲ್ಲ ನಾವು ಹೇಳಿದ್ದೀವಿ. ಸೊ ಅದೇ ರೂಲ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ನನ್ನ ಇಮೇಜ್ ಯಾಕೆ ಒಂದ್ ಸ್ವಲ್ಪ ರಾಂಗ್ ಬಂತು, ರಾಂಗ್ ಪೊಸಿಷನ್ ನಲ್ಲಿ ಯಾಕೆ ಬಂತು ಅಂತಂದ್ರೆ, ಏನಾಗಿತ್ತಪ್ಪ ಅಂತಂದ್ರೆ, ನಾನು ಸ್ಕೇಲ್ ಯೂಸ್ ಮಾಡಿರ್ಲಿಲ್ಲ. ಕೈನಲ್ಲಿ ಲೈನ್ಸ್ ಎಳಿತಾ ಇದ್ದೆ. ಸೊ ಲೈನ್ ಬೆಂಡ್ ಆಗೋದು, ಆ ಕಡೆ ಈ ಕಡೆ ಆಗೋದೆಲ್ಲ ಆಗಿತ್ತು. ಸೊ ಅದನ್ನ ಸರಿಪಡಿಸ್ಕೊಂಡು ಒಂದ್ಸಲ ಹೇಳ್ತಾ ಇದ್ದೀನಿ. ಏನಾಗತ್ತಪ್ಪ ಅಂತಂದ್ರೆ, ಇದು ಕರ್ವ್ ಇದೆ, ಹೌದಾ? ಕರ್ವ್ ಇದೆ ಅಂತಂದ್ರೆ ಈ ರೀತಿ ಆಗಿದೆ. ಸೊ ಇದ್ರ ಸೆಂಟರ್ ಅಲ್ಲಿ ಇರ್ಬೇಕಾಯ್ತು, ಇಲ್ಲೆಲ್ಲೋ ಇರ್ಬೇಕಾಯ್ತು. ಸೊ ಇದನ್ನ ನಾನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರ್ಕೋತೇನೆ. ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಈ ಪೋಲ್ ನ ಮಿಡಲ್ ಇರುವಂತ ಪಾಯಿಂಟ್ ಗೆ ನಾವು ಫೋಕಸ್ ಅಂತ ಕರಿತೀವಿ. ಈ ರೀತಿಯಾಗಿರುತ್ತೆ. ಈಗ ಅದು ಯಾವ ಟೈಮ್ ಅಲ್ಲಿ ಆಗಿತ್ತಪ್ಪ ಅಂದ್ರೆ, ಈ ಟೈಮ್ 28 ನಿಮಿಷ 11 ಸೆಕೆಂಡ್ ಅಲ್ಲಿ ಆಗಿತ್ತು. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಈ ಟೈಮ್ ಹಾಕೊಂಡು ನೋಡಿದ್ರೆ ನಿಮ್ಗೆ ಸಿಗತ್ತೆ ಅಲ್ಲಿ. ಸರಿನಾ? RRS ಕ್ರಿಯೇಟಿವ್ ಇದನ್ನ ನೋಟಿಸ್ ಮಾಡಿ ಹೇಳಿರುವಂತದ್ದು. ಸೊ ಥ್ಯಾಂಕ್ ಯು RRS ಕ್ರಿಯೇಟಿವ್. ಯಾರಪ್ಪ ನಿನ್ನ ಹೆಸರು ಒಂದ್ಸಲ ಹೇಳ್ಬಿಡಪ್ಪ, ಫೇಮಸ್ ಆಗಿ ಹೋಗ್ತೇನೆ ನೀನು. ಸರಿನಾ? ಸೊ ಇಲ್ಲಿದೆ, ಇದನ್ನ ಹೇಳಿದಾನೆ. ಅಂಡ್ ಹಿ ನೋಟಿಸ್ಡ್ ಇಟ್ ವೆರಿ ವೆಲ್. ಓಕೆನಾ? ಸೊ ಯಾಕಂದ್ರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ನಂಬುತ್ತಾ ಹೋಗೋದಲ್ಲ. ನಾನು ಹೇಳಿದೀನಿ, ಲಾಜಿಕ್ ಕರೆಕ್ಟ್ ಆಗಿದೆಯಾ ಸರ್ ಹೇಳ್ತಾ ಇರೋದು, ನೀವು ವಿಚಾರ ಮಾಡಬೇಕು. ಸೊ ಅವ್ನು ವಿಚಾರ ಮಾಡಿದ, ಅವನಿಗೆ ಸಿಕ್ತು ತಪ್ಪಾಗಿರೋದು. ಸರಿನಾ? ಏನಾಗಿತ್ತು ಅಂದ್ರೆ, ಸಿ ಮತ್ತೆ ಎಫ್ ಮಧ್ಯೆ ನಾನು ಆಬ್ಜೆಕ್ಟ್ ಇಟ್ಕೊಂಡಿದ್ದೆ. ಸಿ ಮತ್ತೆ ಆಬ್ಜೆಕ್ಟ್, ಇದ್ರ ಮಧ್ಯೆ ಆಬ್ಜೆಕ್ಟ್ ಇಟ್ಕೊಂಡಾಗ ಏನಾಗುತ್ತೆ, ನಮಗೆ ಇಲ್ಲಿ ಬರುತ್ತೆ. ಸಿ ನಿಂದ ಈ ಕಡೆಗೆ ನಮ್ಗೆ ಇಮೇಜ್ ಫಾರ್ಮ್ ಆಗುತ್ತೆ. ಬಟ್ ನಂದಲ್ಲಿ ಒಂದ್ ಸ್ವಲ್ಪ ಲೈನ್ ಕ್ರಾಸ್ ಹೋಗಿರೋದು ಏನೋ ಆತರ ಆಗಿದೆ ಮಿಸ್ಟೇಕ್. ಸೊ ಹೀಗಾಗಿ ನಂದು ಇಲ್ಲೆಲ್ಲೋ ಬಂದೋಗಿತ್ತು. ಓಕೆನಾ? ಈ ಕಡೆಗೆ ಬಂದೋಗಿತ್ತು. ದಟ್ ವಾಸ್ ರಾಂಗ್. ಇವಾಗ ಕರೆಕ್ಟ್ ಆಗಿ ಬಿಡಿಸೋಣ. ಏನ್ ಬಿಡಿಸ್ಬೇಕು? ಇಲ್ಲಿಂದ ಕಾಲಿಂದ ಹೋಗಿರೋದು ನೋಡೋಣ. ಫಸ್ಟ್ ಕಾಲಿಂದ ಹೋಗಿದೆ, ಪೋಲಿಗೆ ಡಿಕ್ಕಿ ಹೊಡೆದದ್ದು. ಅಂದ್ರೆ ಕಾಲಿಂದ ಹೋಗಿದೆ ಅಂದ್ರೆ ಇಲ್ಲೇ ಎಲ್ಲಿಂದ ಹೋಗಿದೆ, ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಹೋಗಿದೆ. ರೂಲ್ ನಂಬರ್ 1 ಏನಿತ್ತು, ಸೆಂಟರ್ ಆಫ್ ಕರ್ವೇಚರ್ ಮೂಲಕ ರೇ ಹೋಗಿದೆ ಅಂತಂದ್ರೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗಿದ್ಯೋ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಬರುತ್ತೆ ಅನ್ನೋದಿತ್ತು. ಕಾಲಿಂದ ಇಮೇಜ್ ಇಲ್ಲೆಲ್ಲೋ ಸಿಗುತ್ತೆ ನಮ್ಗೆ, ಈ ಲೈನ್ ಮೇಲೆ ಸಿಗುತ್ತೆ. ತಲೆ ಇಮೇಜ್ ಬಗ್ಗೆ ನೋಡೋಣ. ತಲೆಯಿಂದ ಒಂದು ಪ್ಯಾರಲಲ್ ರೇ ತಗೊಳ್ಳೋಣ. ಪ್ಯಾರಲಲ್ ರೇ ಯಾವತ್ತು ಹೇಗೆ ಹೋಗ್ಬೇಕು, ಪ್ಯಾರಲಲ್ ಯಾವತ್ತಿದ್ರು ಫೋಕಸ್ ಮೂಲಕ ಹೋಗ್ಬೇಕು. ಈ ಸಲ ಕರೆಕ್ಟ್ ಆಗಿ ಬಿಡಿಸ್ಬೇಕಪ್ಪ. ಈ ಸಲ ಮತ್ತೆ ಮಿಸ್ಟೇಕ್ ಆದ್ರೆ ನಂಗೆ ತೆಗೆದೇ ಹಾಕ್ತೀರಾ ನೀವು. ಸರಿನಾ? ಫೋಕಸ್ ಮೂಲಕ ಹೋಗ್ಬೇಕು. ಇದೆಲ್ಲ ಲೈಟ್ ಎಲ್ಲಾದ್ರೂ ಬೆಂಡ್ ಆಗಿದೆ, ಆ ರೀತಿಯಾಗಿ ಏನೂ ಆಗಿಲ್ಲ ಅಲ್ವಾ? ಕರೆಕ್ಟ್ ಆಗಿದೆ. ಸೊ ಇವಾಗ ಇನ್ನೊಂದೇನಿತ್ತು, ಫೋಕಸ್ ಮೂಲಕ ಹೋಗಿರುವಂತಾರೆ ಪ್ಯಾರಲಲ್ ಆಗಿ ಹೋಗ್ಬೇಕು. ಕರೆಕ್ಟಾ? ಅದು ರೂಲೇ. ಸೊ ಇಲ್ಲಿಂದ ತಲೆ ಮೇಲಿಂದ ಇನ್ನೊಂದು ಪಾಯಿಂಟ್ ತಗೊಳ್ಳೋಣ. ಫೋಕಸ್ ಮೂಲಕ ತಗೊಳ್ಳೋಣ. ಈ ಸಲ ಫೋಕಸ್ ಮೂಲಕ ಬಿಟ್ಟಿರೋದು ಹೇಗೆ ಹೋಗ್ಬೇಕಪ್ಪ, ಪ್ಯಾರಲಲ್ ಆಗಿ ಹೋಗ್ಬೇಕು. ಅಗೇನ್ ಇಲ್ಲಿ ರಾಂಗ್ ಬಂತು, ಸ್ವಲ್ಪ ಕ್ರಾಸ್ ಆಯ್ತು. ಸೊ ಲೆಟ್ ಮಿ ಕರೆಕ್ಟ್ ಇಟ್. ಓಕೆ, ಕ್ರಾಸ್ ಆದ್ರೆ ನೀವು ಸ್ಕೇಲ್ ಎಲ್ಲ ಇಟ್ಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ನಾನು ಕೈಯಲ್ಲಿ ಮಾಡ್ತಾ ಇರೋ ತಾನೆ. ಸೊ ಇದು ಹೀಗ್ ಬಂತು. ಓಕೆನಾ? ಸೊ ಈಗ ಬಂದಿದೆ ಅಂದ್ಮೇಲೆ ಇದು ಈಗ ಹೋಗತ್ತ. ಎಲ್ಲಿ ಸಿಕ್ತಪ್ಪ? ತಲೆಯಿಂದ ಹೊರಟಿರುವಂತ 2 ರೇ. ಇದೊಂದ್ರೆ ತಲೆಯಿಂದ ಹೊರಟಿತ್ತು. ಇಲ್ಲಿ ರಿಫ್ಲೆಕ್ಷನ್ ಆದ್ಮೇಲೆ ಇದು ಬಂದಿರೋದು ಹೆಂಗೆ, ಹಿಂಗೆ. ಇಲ್ಲಿ ರಿಫ್ಲೆಕ್ಷನ್ ಆದ್ಮೇಲೆ ಇದು ಬಂದಿರೋದು ಹೆಂಗೆ, ಹಿಂಗೆ. ಸೊ ಈ ತಲೆಯಿಂದ 2 ಇಮೇಜ್ ಹೋಗಿತ್ತು, ಅದೇ ತಲೆಯಿಂದ 2 ರೇ ಹೋಗಿತ್ತು. ಅದೇ 2 ರೇ ಸೇರ್ತಾ ಇರೋದು ಎಲ್ಲಿ, ಈ ಪಾಯಿಂಟ್ ಅಲ್ಲಿ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗಬೇಕು. ಯಾವ್ದ್ರ ಇಮೇಜ್ ಫಾರ್ಮ್ ಆಗ್ಬೇಕು? ತಲೆ ಇಮೇಜ್ ಇಲ್ಲಿ ಫಾರ್ಮ್ ಆಗ್ಬೇಕು. ಯಾಕಂದ್ರೆ ತಲೆಯಿಂದ ಹೋಗಿರೋ 2 ರೇನೆ ಇಲ್ಲಿ ಸೇರ್ತಾ ಇರೋದು, ಹೌದಾ? ಸೊ ಇಲ್ಲಿ ತಲೆ ಇಮೇಜ್ ಫಾರ್ಮ್ ಆಗ್ಬೇಕು. ಹೀಗಾಗಿ ತಲೆ ಕೆಳಗಾಗಿರುವಂತದ್ದು ಸಿಗತ್ತೆ, ಈ ರೀತಿಯಾಗಿ ಸಿಗತ್ತೆ. ಇದು ನಮ್ಮ ಕರೆಕ್ಟ್ ಡಯಾಗ್ರಾಮ್. ಸರಿನಾ? ಸೊ ಅಲ್ಲಿ ಯಾರ್ಯಾರು ಇದರಲ್ಲಿ ತಪ್ಪು ತಿಳುವಳಿಕೆ ಇತ್ತು ಪ್ಲೀಸ್ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ.
ತುಂಬಾ ಜನರಿಗೆ ಗೊತ್ತಿರತ್ತೆ, ಬಟ್ ಅದನ್ನ ಅಷ್ಟು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿರಲ್ಲ. ಸೊ ಪರವಾಗಿಲ್ಲ, ಒಂದ್ ಲೆಕ್ಕದಲ್ಲಿ ನಿಮ್ಗೆ ರಿವಿಷನ್ ಆದಾಗೂ ಆಯ್ತು. ಇವಾಗ ಇವತ್ತಿನ ಚಾಪ್ಟರ್ ನ ಶುರು ಮಾಡೋಣ. ಓಕೆನಾ? ಚಾಪ್ಟರ್ ಹೆಸರೇನು? ಚಾಪ್ಟರ್ ಹೆಸರಿರೋದು ಹ್ಯೂಮನ್ ಐ ಮತ್ತೆ ಕಲರ್ಫುಲ್ ವರ್ಲ್ಡ್. ಸೊ ಇವಾಗ ಹ್ಯೂಮನ್ ಐ ಬಗ್ಗೆ ನೋಡೋಣ. ಏನ್ರ ನೀವು ವಿಡಿಯೋ ನೋಡ್ತೀರಾ, ಅರ್ಥ ಮಾಡ್ಕೋತೀರಾ, ಎಂಜಾಯ್ ಮಾಡ್ತೀರಾ, ಬಟ್ ಸ್ಟಿಲ್ ವಿಡಿಯೋಗ್ ಲೈಕೇ ಮಾಡಲ್ಲ. ಹಿಂದಿನ ವಿಡಿಯೋ ಅಂತೂ ನೋಡಿದ್ರು 1.1K ವ್ಯೂಸ್, ಕಮೆಂಟ್ ಎಲ್ಲ ತೆಗೆದು ನೋಡಿದ್ರೆ ಸರ್ ಬೆಂಕಿ ಸರ್, ಫಿಸಿಕ್ಸ್ ತುಂಬಾ ಈಸಿ ಅನ್ಸ್ತಾ ಇದೆ ಸರ್, ಯು ಆರ್ ಗೋಡ್ ಸರ್, ನೀವು ಬೆಂಕಿ ಸರ್ ಎಲ್ಲ ಹೇಳ್ತೀರಾ. ಎಲ್ಲ ಹೇಳ್ಕೊಂಡು ಲೈಕ್ ನೋಡಿದ್ರೆ ಬರೀ 50. ಗೈಸ್ ಏನ್ ಗೈಸ್ ಇದು? ಹೋಗ್ರಪ್ಪ, ಆ ವಿಡಿಯೋಗೂ ಲೈಕ್ ಮಾಡ್ಕೊ ಬನ್ನಿ. 50 ಲೈಕ್ ಇತ್ತಲ್ವಾ, ನನಗೆ 100 ಲೈಕ್ ಆಗ್ಬೇಕು. ಅದಕ್ಕೆ ಹಾಗೇನೆ ಇದಕ್ಕೂ ಲೈಕ್ ಮಾಡ್ರಿ. ಮತ್ತೆ ಕಲಿಯುತ್ತಾ ಹೋಗಿ, ಚಂದ ಮಾಡಿ ಅರ್ಥ ಮಾಡ್ಕೊಂತಾನು ಹೋಗಿ, ಸರಿನಾ? ಲೈಕ್ ಮಾಡೋದು ಮರಿಬೇಡ್ರೋ. ಇವಾಗ ನಾವು ನಮ್ಮ ಕಣ್ಣು ಯಾವ ರೀತಿಯ ಕೆಲಸ ಮಾಡತ್ತೆ ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಇಲ್ಲಿದೆ ನನ್ನ ಹತ್ರ ಡಯಾಗ್ರಾಮ್ ಇದೆ. ನಿಮ್ಗೆ ಆ ಡಯಾಗ್ರಾಮ್ ಅನ್ನು ಕರೆಕ್ಟ್ ಆಗಿ ತೋರಿಸ್ತೀನಿ. ಡಯಾಗ್ರಾಮ್ ತೋರಿಸ್ತಾ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆನಾ? ನಿಮ್ ಬುಕ್ ಇದೆ, ಇದು ಟೆಕ್ಸ್ಟ್ ಬುಕ್ ಇಂದ ಡಯಾಗ್ರಾಮ್, ಇನ್ನೇನು ಅಲ್ಲ. ಓಕೆ, ಲೆಟ್ ಮಿ ಝೂಮ್ ಇಟ್. ಓಕೆನಾ? ಝೂಮ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಇವಾಗ ಕಾಣಿಸುತ್ತಾ? ಫೋಕಸ್ ಕರೆಕ್ಟ್ ಆಗಿ ಆಗ್ತಾ ಇದೆ ನೋಡಿ ಒಂದ್ಸಲ. ಕರೆಕ್ಟ್ ಆಗಿ ಆಗ್ತಾ ಇದೆ. ಐ ಥಿಂಕ್ ಇಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ, ಹೌದಾ? ಸೊ ಏನಾಗುತ್ತೆ, ಈ ಕಣ್ಣಿನ ಡಯಾಗ್ರಾಮ್ ಏನಿದೆಯಲ್ವಾ, ಇದು ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೀವು ಇದನ್ನ ನೋಡ್ಕೊಳ್ಳೋ, ಇದನ್ನ ಬಿಡಿಸೋದಕ್ಕೆ ನಿಮಗಂತೂ ಕೇಳೋದಿಲ್ಲ, ಡ್ರಾ ಮಾಡಿ ಅಂತ ನಿಮ್ಗೆ ಯಾರು ಕೇಳೋದಿಲ್ಲ. ಬಟ್ ಇಲ್ಲಿ ಕಣ್ಣು ಯಾವ ರೀತಿಯ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ತಿಳ್ಕೊಬೇಕಲ್ವಾ? ಏನಾಗತ್ತೆಪ್ಪ ಅಂತಂದ್ರೆ, ನಾವ್ ಇಲ್ಲೆಲ್ಲ ಆಬ್ಜೆಕ್ಟ್ ಇಟ್ಟಿದೀವಿ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲ ಆಬ್ಜೆಕ್ಟ್ ಇಟ್ಟಿದೀವಿ ಅಂತ ಇಟ್ಕೊಳ್ಳಿ. ಆ ಆಬ್ಜೆಕ್ಟ್ ನಮ್ ಕಣ್ಣು ನೋಡ್ಬೇಕಾದ್ರೆ ಕಣ್ಣು ಒಳಗಡೆ ಆಬ್ವಿಯಸ್ಲಿ ಲೈಟ್ ಎಂಟರ್ ಆಗುತ್ತೆ. ಕಣ್ಣಿನ ಒಳಗಡೆ ಲೈಟ್ ಎಂಟರ್ ಆಗುತ್ತೆ. ಇಲ್ಲಿರೋದು ಯಾವುದು? ಕಾನ್ವೆಕ್ಸ್ ಲೆನ್ಸ್. ಸೊ ಈ ಲೆನ್ಸ್ ಏನ್ ಮಾಡುತ್ತೆ? ಫೋಕಸ್ ಮಾಡುತ್ತೆ. ಎಲ್ಲಿಗೆ ಫೋಕಸ್ ಮಾಡುತ್ತೆ? ಸಾರಿ, ಎಲ್ಲಿಗೆ ಫೋಕಸ್ ಮಾಡುತ್ತಿದ್ದು? ರೆಟಿನಾ ಮೇಲೆ ಫೋಕಸ್ ಮಾಡುತ್ತೆ. ಓಕೆನಾ? ಸೊ ರೆಟಿನಾ ಮೇಲೆ ಅದು ಫೋಕಸ್ ಆಗೋದ್ರಿಂದ ರೆಟಿನಾ ಒಂದ್ ಲೆಕ್ಕದಲ್ಲಿ ಪರದೆ ಇದ್ದಂಗೆ. ಅಲ್ಲೇನಾಗತ್ತೆ, ನಮ್ಗೆ ರೆಟಿನಾದಲ್ಲಿ ಕರೆಕ್ಟ್ ಆಗಿ ಫೋಕಸ್ ಆಯ್ತು ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವಾಗ ನೀವ್ ಹೇಳಿ, ಈ ರೆಟಿನಾದಲ್ಲಿ ನಮ್ಗೆ ಇರೆಕ್ಟ್ ಇಮೇಜ್ ಸಿಗುತ್ತೋ ಅಥವಾ ಉಲ್ಟಾ ಇಮೇಜ್ ಸಿಗುತ್ತೋ? ನಮಗ್ ಸಿಗೋದು ಉಲ್ಟಾ ಇಮೇಜ್. ಯಾಕಪ್ಪ ಉಲ್ಟಾ ಇಮೇಜ್ ಸಿಗತ್ತೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿರೋದು ಯಾವ ಲೆನ್ಸ್ ಅಪ್ಪ? ಇಲ್ಲಿರೋದು ನಮ್ಮ ಹತ್ರ ಇರೋದು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ನಲ್ಲಿ ಇಲ್ಲೂ ಆಬ್ಜೆಕ್ಟ್ ಇಟ್ಟಿದ್ದೇನೆ. ಇಲ್ಲಿ ನಮ್ಗೆ ಸಿಗಬೇಕು ಅಂದ್ರೆ, ಇಲ್ಲಿ ನಮ್ಗೆ ವಸ್ತು, ಇಲ್ಲಿ ನಮ್ಗೆ ಇಮೇಜ್ ಸಿಗ್ಬೇಕು ಅಂದ್ರೆ ಅದು ಯಾವತ್ತೂ ಉಲ್ಟಾನೇ ಸಿಗತ್ತೆ, ಹೌದಾ? ರಿಯಲ್ ಇಮೇಜ್ ಸಿಗತ್ತೆ ರೈಟ್ ಸೈಡ್ ಸಿಗಬೇಕು ಅಂದ್ರೆ, ಬಟ್ ಅದು ಯಾವತ್ತೂ ಉಲ್ಟಾ ಸಿಗತ್ತೆ. ಹೀಗಾಗಿ ನಮ್ಗೆ ರೆಟಿನಾದಲ್ಲಿ ಯಾವ ಇಮೇಜ್ ಕಾಣಿಸ್ತಾ ಇದೆಯಲ್ವಾ, ಇದು ನಮಗೆ ಉಲ್ಟಾ ಇಮೇಜ್ ಸಿಗತ್ತೆ. ಇವಾಗ ರೆಟಿನಾದಲ್ಲಿ ಇಮೇಜ್ ಸಿಕ್ತು, ಮುಂದೇನಾಗತ್ತೆ? ಅದು ಬ್ರೇನಿಗೆ ಸಿಗ್ನಲ್ ಸೆಂಡ್ ಆಗಬೇಕು. ಸೊ ಇಲ್ಲಿ ಏನ್ ಇಲೆಕ್ಟ್ರಿಕಲ್ ಸಿಗ್ನಲ್ ಜನರೇಟ್ ಆಗತ್ತಲ್ವಾ, ಇದು ಈ ಆಪ್ಟಿಕಲ್ ನರ್ವ್ ಮೂಲಕ ಬ್ರೇನಿಗೆ ಹೋಗುತ್ತೆ. ಓಕೆನಾ? ಆಪ್ಟಿಕಲ್ ನರ್ವ್ ಮೂಲಕ ಬ್ರೇನಿಗೆ ಹೋಗುತ್ತೆ. ಸೊ ಆಪ್ಟಿಕಲ್ ನರ್ವ್ ಅಂತಂದ್ರೆ ಕೇಬಲ್ ಇದ್ದ ತರ, ಅದು ಕೇಬಲ್ ಇತ್ತರ. ಈಗ ನಿಮ್ಗೆ ಟಿವಿಗೆ ಕೇಬಲ್ ಕನೆಕ್ಷನ್ ಮಾಡಿದ ತಕ್ಷಣ ಟಿವಿನಲ್ಲಿರೋ ಎಲ್ಲ ಚಾನೆಲ್ಸ್ ನಮಗೆ ಕಾಣಿಸೋದಕ್ಕೆ ಶುರು ಆಗತ್ತೆ, ಹೌದಾ? ಅದೇ ರೀತಿಲಿ ಈ ಆಪ್ಟಿಕಲ್ ನರ್ವ್ ಏನಿದೆ, ಇದು ಕೇಬಲ್ ತರ. ಇದು ಕಣ್ಣಿನಿಂದ ಬರುವ ಎಲ್ಲ ಸಿಗ್ನಲ್ ಗಳನ್ನ ನಮ್ಮ ಬ್ರೇನಿಗೆ ಕೊಡುತ್ತೆ. ಬ್ರೇನ್ಗೆ ಇಲ್ಲಿ ಏನಿದೆ ಅನ್ನೋದು ಸಿಗ್ನಲ್ ಬ್ರೇನಿಗೆ ಹೋಗ್ಬಿಟ್ಟತ್ತೆ. ಸೊ ಬ್ರೇನ್ ಅದನ್ನ ಪ್ರೊಸೆಸ್ ಮಾಡುತ್ತೆ. ನಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು, ರೆಟಿನಾ ಮೇಲೆ ಬರ್ತಾ ಇರೋದು ಉಲ್ಟಾ ಪ್ರತಿಬಿಂಬ ಆದ್ರೂ ಬ್ರೇನ್ ಅದನ್ನ ಪ್ರೊಸೆಸ್ ಮಾಡ್ಕೊಂಡು, ಇದು ನೆಟ್ಗೆ ಇದೆಯಪ್ಪ ಅನ್ನೋದನ್ನ ಬ್ರೇನ್ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಇಷ್ಟ ಆಗತ್ತೆ. ಬಟ್ ಇಲ್ಲಿ ನೀವು ನೋಡ್ಕೋಬೇಕಾಗಿರುವಂತ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಇಲ್ಲಿ 2 ಇಂಪಾರ್ಟೆಂಟ್ ಅಂಗಗಳಿದಾವೆ ಬ್ರೇನ್ ಒಳಗಡೆ. ಯಾವ್ದಪ್ಪ ಅದು ಅಂತಂದ್ರೆ, ಬ್ರೇನ್ ಅಲ್ಲ, ಕಣ್ಣಿನ ಒಳಗಡೆ. ಸೊ ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ಸಿಲಿಯರಿ ಮಸಲ್ಸ್. ಓಕೆನಾ? ಸಿಲಿಯರಿ ಮಸಲ್ಸ್ ಎಲ್ಲಿದೆ? ನಮ್ಮ ಈ ಲೆನ್ಸ್ ಏನಿದೆಯಲ್ವಾ, ಈ ಲೆನ್ಸ್ ನ ಮೇಲ್ಗಡೆಗಿದೆ. ಇಲ್ಲೊಂದು ಸಿಲಿಯರಿ ಮಸಲ್ ಇದೆ, ಇಲ್ಲೊಂದು ಸಿಲಿಯರಿ ಮಸಲ್ ಇದೆ. ಅದನ್ನ ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಂಬೇಡಿ, ಸಿಲಿಯರಿ ಮಸಲ್ ಎಲ್ಲಿದೆ ಅಂತ. ಹಾಗೇನೆ ಇನ್ನೊಂದಿರೋದು ಐರಿಸ್. ಸೊ ಐರಿಸ್ ಏನ್ ಕೆಲಸ ಮಾಡತ್ತೆ? ಐರಿಸ್ ನೋಡ್ರಿ, ಐರಿಸ್ ಇರೋದು ಎಲ್ಲಿ? ಇಲ್ಲಿದೆ ಒಂದು ಐರಿಸ್, ಇನ್ನೊಂದು ಐರಿಸ್ ಇಲ್ಲಿದೆ. ಸೊ ಈ ಐರಿಸ್ ಏನ್ ಕೆಲಸ ಮಾಡತ್ತಪ್ಪ ಅಂತಂದ್ರೆ, ಆ ಲೆನ್ಸ್ ಅನ್ನ ಅದು ಮುಚ್ಚೋ ಕೆಲಸವನ್ನ ಮಾಡ್ತಾ ಇದೆ, ಹೌದಾ? ಒಂದ್ ಸ್ವಲ್ಪ ಅರ್ಧಂಬರ್ಧ ಮುಚ್ಚುತ್ತಾ ಇದೆ ಐರಿಸ್. ನಮ್ಮ ಈ ಲೆನ್ಸ್ ಅನ್ನ ಅರ್ಧಂಬರ್ಧ ಮುಚ್ತಾ ಇದೆ. ಈ ಐರಿಸಿನ ಕೆಲಸ ಏನಪ್ಪಾ ಅಂತಂದ್ರೆ, ಈಗ ನೀವು ಜಾಸ್ತಿ ಬೆಳಕಿರೋ ಜಾಗಕ್ಕೆ ಹೋದ್ರಿ, ಅವಾಗ ಕಣ್ಣು ಒಳಗೂ ಜಾಸ್ತಿ ಬೆಳಕು ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ಕಣ್ಣು ಡ್ಯಾಮೇಜ್ ಆಗುತ್ತೆ, ಅಥವಾ ನಮ್ಗೆ ಎಲ್ಲ ಜಾಸ್ತಿ ಬ್ರೈಟ್ ಆಗಿ ಕಾಣೋಕ್ ಶುರು ಆಗುತ್ತೆ. ಸೊ ಈ ರೀತಿಯಾಗಿ ಆಗಬಾರ್ದು ಅಂತ ಐರಿಸ್ ಕೆಲಸ ಮಾಡುತ್ತೆ. ಸೊ ಜಾಸ್ತಿ ಬ್ರೈಟ್ ಇರೋ ಜಾಗಕ್ಕೆ ಹೋದಾಗ ಕಣ್ಣು ಒಳಗಡೆ ಕಡಿಮೆ ಬೆಳಕು ಹೋಗ್ಬೇಕು ಅಂತ ಈ ಐರಿಸ್ ಇಲ್ಲಿವರೆಗೆ ಬರುತ್ತೆ, ಇಲ್ಲಿವರೆಗೆ ಬೆಳ್ಕೊಳ್ಳುತ್ತೆ. ಓಕೆನಾ? ಈ ಐರಿಸ್ ಇಲ್ಲಿವರೆಗೆ ಬೆಳ್ಕೊಳ್ಳುತ್ತೆ. ಸೊ ಒಂದ್ ಚಿಕ್ಕ ಜಾಗ ಇರುತ್ತೆ ಬೆಳಕು ಹೋಗೋದಕ್ಕೆ. ಸೊ ಕಣ್ಣು ಒಳಗಡೆಗೆ ಕಮ್ಮಿ ಬೆಳಕು ಹೋಗೋದಕ್ಕಾಗತ್ತೆ. ಸೊ ಈ ಐರಿಸಿನ ಮತ್ತೊಂದು ಕೆಲಸ ಏನಪ್ಪಾ ಅಂದ್ರೆ, ನಾವು ಕಡಿಮೆ ಬೆಳಕಿರೋ ಜಾಗಕ್ಕೆ ಬಂದ್ರಪ್ಪ, ಕಡಿಮೆ ಬೆಳಕಿರೋ ಜಾಗಕ್ಕೆ ಬಂದ್ವಿ ಅಂದ್ರೆ ಕಣ್ಣು ಒಳಗಡೆ ಜಾಸ್ತಿ ಬೆಳಕು ಹೋದ್ರೆ ಒಳ್ಳೇದು. ಅವಾಗ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಐರಿಸ್ ಏನಿದೆ ಅಲ್ವಾ, ಐರಿಸ್ ಇರೋಕ್ಕಿಂತ ಒಂದ್ ಸ್ವಲ್ಪ ಹಿಂದಕ್ಕೆ ಸರ್ಕೊಳ್ಳುತ್ತೆ. ಅಂದ್ರೆ ಕಣ್ಣು ಒಳಗಡೆ ಬೆಳಕು ಪಾಸ್ ಆಗೋದಕ್ಕೆ ಜಾಸ್ತಿ ಜಾಗ ಸಿಗತ್ತೆ. ಸೊ ಜಾಸ್ತಿ ಬೆಳಕು ಕಣ್ಣು ಒಳಗೆ ಬರುತ್ತೆ. ನಮ್ಗೆ ಕಡಿಮೆ ಲೈಟ್ ಇದ್ದಾಗ್ಲೂ ಕೂಡ ಕ್ಲಿಯರ್ ಆಗಿ ಕಾಣಿಸೋದಕ್ಕೆ ಅದು ಹೆಲ್ಪ್ ಆಗತ್ತೆ.
ಓಕೆನಾ. ಐರಿಸಿನ್ ನೋಡಿದಿರಾ? ಇವಾಗ ಈ ಸೀಲಿಯರಿ ಮಸಲ್ಸ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇದ್ರ ಕೆಲಸ ಏನು ಅಂತ ನೋಡೋಣ. ನಾವಿವಾಗ ಅದ್ರ ಒಳಗಡೆ ಕಾರ್ನಿಯಾ ಅಂತ ಅದು ಆ ಲೆನ್ಸ್ ಬಗ್ಗೆ ನೋಡಿದ್ವಿ, ಹೌದಾ? ಆ ಲೆನ್ಸಿನ ಕೆಲಸ ಏನಾಗಿತ್ತು? ಆ ಲೆನ್ಸಿನ ಕೆಲಸ ಆಬ್ವಿಯಸ್ಲಿ ಕಣ್ಣು ಒಳಗಡೆಗೆ ಏನ್ ಲೈಟ್ ಬರ್ತಾ ಇದೆಯೋ ಅದನ್ನ ರೆಟಿನಾ ಮೇಲೆ ಫೋಕಸ್ ಮಾಡೋದಾಗಿತ್ತು. ಯಾವ ರೀತಿಯ ಲೆನ್ಸ್ ಇರ್ತಾ ಇತ್ತು? ಅದು ಕ್ರಿಸ್ಟಲಿನ್ ಲೆನ್ಸ್ ಇರ್ತಾ ಇತ್ತು. ಆ ಕ್ರಿಸ್ಟಲಿನ್ ಲೆನ್ಸ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್ ಆಗಿರ್ತಾ ಇತ್ತು, ಹೌದಾ? ಸೊ ನಮ್ಗೆ ಲೆನ್ಸ್ ಬಗ್ಗೆ ಎಲ್ಲ ಗೊತ್ತಲ್ವಾ? ಲೆನ್ಸ್ ಅಂದ್ಮೇಲೆ ಅದರ ಫೋಕಲ್ ಲೆಂತ್ ಫಿಕ್ಸ್ ಇರುತ್ತೆ, ಕರೆಕ್ಟಾ? ಒಂದೇ ಜಾಗದಲ್ಲಿ ಅದು ಫೋಕಸ್ ಮಾಡುತ್ತೆ, ಅದರ ಫೋಕಲ್ ಲೆಂತ್ ಫಿಕ್ಸ್ ಇರುತ್ತೆ. ನಾವಿವಾಗ ಏನಾದ್ರೂ ಮಾಡ್ಕೊಂಡು ಇದರ ಫೋಕಲ್ ಲೆಂತ್ ಅನ್ನ ಹೆಚ್ಚು ಕಮ್ಮಿ ಮಾಡೋ ರೀತಿಲಿ ಆದ್ರೆ ನಮಗೆ ದೂರದ ಆಬ್ಜೆಕ್ಟು ಕ್ಲಿಯರ್ ಆಗಿ ನಾವು ನೋಡಬಹುದು, ಹತ್ರದಲ್ಲಿರೋ ಆಬ್ಜೆಕ್ಟ್ ಅನ್ನು ನಾವು ಕ್ಲಿಯರ್ ಆಗಿ ನೋಡಬಹುದು, ಹೌದಾ? ಸೊ ಈಗ ಇದರ ಫೋಕಲ್ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಯಾರಿದ್ದಾರೆ ಗೊತ್ತಾ? ಅದರ ಮೇಲ್ಗಡೆ ನಿಂತ್ಕೊಂಡಿದ್ದವ್ರು ಯಾರಿದ್ರು? ಸೀಲಿಯರಿ ಮಸಲ್ಸ್ ಇದ್ರು, ಅದರ ಮೇಲ್ಗಡೆ ಮತ್ತೆ ಕೆಳಗಡೆ. ಸೊ ನಮ್ಮ ಈ ಲೆನ್ಸ್ ಏನಿದೆಯಲ್ವಾ, ಗ್ಲಾಸ್ ತರ ಗಟ್ಟಿ ಇರಲ್ಲ, ಅದು ಮೃದುವಾಗಿರುವಂತ ಲೆನ್ಸ್. ಈಗ ನೀವು ಬಲೂನ್ ಒಳಗಡೆ ನೀರು ತುಂಬಿ, ಓಕೆನಾ? ಸೊ ಅದನ್ನ ಕಾಂಟ್ರಾಕ್ಟ್ ಮಾಡಬಹುದು, ಅದನ್ನ ಎಳಿಬಹುದು ಬಲೂನ್ ಒಳಗಡೆ ನೀರು ತುಂಬಿಕೊಂಡಾಗ, ಹೌದಾ? ಸೊ ಅದೇ ರೀತಿಯಲ್ಲಿ ನಮ್ಮ ಈ ಕಣ್ಣಿನ ಒಳಗಡೆ ಇರುವಂತ ಲೆನ್ಸ್ ಇರುತ್ತೆ, ಓಕೆನಾ? ಅಥವಾ ಕಣ್ಣಿನ ಮಸೂರ, ಅಥವಾ ನೀವೇನಂತ ಕರಿತೀರಿ ಕ್ರಿಸ್ಟಲಿನ್ ಲೆನ್ಸ್ ಏನಿದೆಯೋ ಇಂಗ್ಲಿಷ್ ಮೀಡಿಯಂ ನಲ್ಲಿ, ಸೊ ಅದಿದೆ. ಸೊ ಅದು ಬಲೂನ್ ನಲ್ಲಿ ನೀರು ತುಂಬಿದಾಗ ಅದನ್ನ ಯಾವ ರೀತಿ ನಾವು ಕಾಂಟ್ರಾಕ್ಟ್ ಮಾಡಬಹುದು, ಎಳಿಬಹುದು, ಈ ರೀತಿಯಾಗಿ ಆಗತ್ತಲ್ವಾ? ಸೊ ಆ ರೀತಿಯಾಗಿ ಆ ಮಸಲ್ ಇರುತ್ತೆ, ಆ ರೀತಿಯಾಗಿ ಆ ಲೆನ್ಸ್ ಇರುತ್ತೆ. ಲೆನ್ಸ್ ನ ಮೇಲ್ಗಡೆಗೆ ಸೀಲಿಯರಿ ಮಸಲ್ ಇರುತ್ತೆ. ಈಗ ನಾನು ಹತ್ರದ ವಸ್ತು ನೋಡ್ಬೇಕಪ್ಪ, ಆವಾಗ ಏನ್ ಮಾಡುತ್ತೆ? ನಮಗೆ ಫೋಕಲ್ ಲೆಂತ್ ಕಮ್ಮಿ ಆಗ್ಬೇಕು. ಲೆಂತ್ ಕಮ್ಮಿ ಇದೆ ತಾನೆ, ಸೊ ಕಡಿಮೆ ಲೆಂತ್ ಅಲ್ಲಿ ನಾವು ಫೋಕಸ್ ಮಾಡಬೇಕು. ಹೀಗಾಗಿ ಕಣ್ಣಿನ ಫೋಕಲ್ ಲೆಂತ್ ಕಮ್ಮಿ ಆಗೋ ರೀತಿ ವ್ಯವಸ್ಥೆ ಆಗ್ಬೇಕು. ಸೊ ಕಣ್ಣಿನ ಫೋಕಲ್ ಲೆಂತ್ ಕಡಿಮೆ ಆಗ್ಬೇಕು ಅಂತ ಈ ಸೀಲಿಯರಿ ಮಸಲ್ಸ್ ಅದನ್ನ ಒತ್ತತ್ತೆ. ಸೊ ಅದನ್ನ ಒತ್ತದಾಗ, ನೀರ್ ತುಂಬಿರೋ ಬಲೂನ್ ಸ್ವಲ್ಪ ಒತ್ತದಾಗ ಅದೇನಾಗತ್ತೆ? ಒಂದ್ ಸ್ವಲ್ಪ ಅಗಲ ಆಗತ್ತೆ, ಕರೆಕ್ಟಾ? ಸೊ ಈ ರೀತಿಯಾಗಿ ಆಗತ್ತೆ ಅದು, ಹೌದಾ? ಈ ರೀತಿಯಾಗಿ ಆಗತ್ತೆ. ಅದನ್ನ ಸೀಲಿಯರಿ ಮಸಲ್ಸ್ ಅದನ್ನ ಒತ್ತದಾಗ ಈ ಲೆನ್ಸ್ ಈ ರೀತಿಯಾಗಿ ಆಗತ್ತೆ. ಆವಾಗ ಏನಾಗುತ್ತೆ? ಅದರ ಫೋಕಲ್ ಲೆಂತ್ ಕಮ್ಮಿ ಆಗುತ್ತೆ. ಸೊ ಫೋಕಲ್ ಲೆಂತ್ ಕಮ್ಮಿ ಆಗೋದ್ರಿಂದ ನಾವು ಕಡಿಮೆ ದೂರದಲ್ಲಿರುವ ವಸ್ತುವಿನ ಮೇಲೆ ಕರೆಕ್ಟ್ ಆಗಿ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನನಗೆ ದೂರದಲ್ಲಿರೋ ಆಬ್ಜೆಕ್ಟ್ ಅನ್ನ ನೋಡ್ಬೇಕಪ್ಪ. ಈಗ ಏನಾಗಿತ್ತು? ಹತ್ರದಲ್ಲಿರೋದು ನೋಡ್ಬೇಕಂದ್ರೆ ಏನಾಗಿತ್ತು? ಫೋಕಲ್ ಲೆಂತ್ ಕಡಿಮೆ ಮಾಡಬೇಕು ಅಂತ ಈ ಸೀಲಿಯರಿ ಮಸಲ್ಸ್ ಅದನ್ನ ಕಾಂಟ್ರಾಕ್ಟ್ ಮಾಡಿತ್ತು, ಒತ್ಕೊಂಡು ಅದನ್ನ ಕಾಂಟ್ರಾಕ್ಟ್ ಮಾಡಿತ್ತು. ಇವಾಗ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ದೂರದಲ್ಲಿರೋದು ನೋಡ್ಬೇಕು ತಾನೆ, ಸೊ ದೂರದಲ್ಲಿರೋದು ನೋಡ್ಬೇಕು ಅಂದ್ರೆ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ಸೊ ಸೀಲಿಯರಿ ಮಸಲ್ ರಿಲ್ಯಾಕ್ಸ್ ಆಗೋದ್ರಿಂದ ನಮ್ಮ ಒಳಗಡೆಗಿರೋದು, ನೀವು ಆ ಬಲೂನ್ ನೀರು ತುಂಬಿಕೊಂಡು ಒತ್ತೋದನ್ನ ಬಿಟ್ರೆ, ನೀವು ಕೈಯನ್ನು ರಿಲ್ಯಾಕ್ಸ್ ಮಾಡಿದ್ರೆ ಆ ಬಲೂನ್ ವಾಪಸ್ ಮೊದಲು ಉದ್ದಾಗತ್ತೆ, ಕರೆಕ್ಟಾ? ವಾಪಸ್ ಅದೇ ಸ್ಥಿತಿಗೆ ಬರುತ್ತೆ. ಸೊ ಅದೇ ರೀತಿಲಿ ಈ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆದ್ರೆ ಅದು ವಾಪಸ್ ಈ ರೀತಿಯಾಗಿ ಬರುತ್ತೆ. ಸೊ ದೂರದಲ್ಲಿರೋ ವಸ್ತುಗಳ ಮೇಲೆ, ಅಂದ್ರೆ ಈ ರೀತಿಯ ನಮ್ಮ ಲೆನ್ಸ್ ಉದ್ದಾಯ್ತು ಅಂದ್ರೆ ನಮ್ಮ ಲೆನ್ಸ್ ನ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ದೂರಕ್ಕೆ ನಾವು ಫೋಕಸ್ ಮಾಡೋದಕ್ಕೆ ಮಾಡ್ತೀವಿ. ಹೀಗಾಗಿ ದೂರದಲ್ಲಿರೋ ವಸ್ತುವನ್ನು ಕೂಡ ನಾವು ಫೋಕಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಸೀಲಿಯರಿ ಮಸಲ್ಸ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಯ್ತಾ? ಇದಕ್ಕೆ ನಾವು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ ಕನ್ನಡ ಮೀಡಿಯಂ ನಲ್ಲಿ. ಈಗ ಸೀಲಿಯರಿ ಮಸಲ್ಸ್ ಏನ್ ಕೆಲಸ ಮಾಡ್ತು? ಕಮ್ಮಿ ಇದ್ದನ್ನು ನಾವು ನೋಡಬಹುದು, ದೂರದಲ್ಲಿದ್ದದನ್ನು ನೋಡಬಹುದು. ಸೊ ಕಣ್ಣು ಏನ್ ಮಾಡ್ಕೊಳತ್ತೆ? ತನ್ನ ಫೋಕಲ್ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಕೊಳತ್ತೆ. ಇದಕ್ಕೆ ನಾವು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆದ್ರೆ ದ ಪವರ್ ಆಫ್ ಅಕೊಮೊಡೇಷನ್ ಅಂತ ಕರಿತೀವಿ, ಓಕೆನಾ? ಈಗ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ನೋ ಅದಕ್ಕೆ. ಇವಾಗ ಏನ್ ಮಾಡೋಣ? ಇವಾಗ ಇನ್ನು ಒಂದು ವಿಷಯ ಇಲ್ಲಿ ತಿಳ್ಕೊಳ್ಳೋದಿದೆ. ಏನಪ್ಪಾ ಅಂದ್ರೆ, ಈಗ ಹತ್ರದಲ್ಲಿರೋದು ನೋಡ್ಬೇಕು ನಾವು. ಇದು ಕಾಣಿಸುತ್ತೆ, ಕಾಣಿಸುತ್ತೆ, ಇದು ಸ್ವಲ್ಪ ಕಷ್ಟ, ಇದು ಬ್ಲರ್, ಇದು ಮತ್ತು ಬ್ಲರ್, ಇದು ಮತ್ತು ಬ್ಲರ್, ಇದು ಮತ್ತು ಬ್ಲರ್. ಅರೆ ಯಾಕೆ ಹೀಗಾಯ್ತು? ಕಣ್ಣಿನಿಗೆ ಹೊಂದಾಣಿಕೆಯ ಸಾಮರ್ಥ್ಯ ಇರುತ್ತೆ, ಕಣ್ಣಿಗೆ ಅಕೊಮೊಡೇಷನ್ ಪವರ್ ಇರುತ್ತೆ, ಬಟ್ ಸ್ಟಿಲ್ ಅದು ತುಂಬಾ ಹತ್ರದಿರೋದ್ರ ಮೇಲೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಯಾಕದು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಸೀಲಿಯರಿ ಮಸಲ್ಸ್ ಅದನ್ನ ಒತ್ತೋಕೆ ಒಂದು ಲಿಮಿಟ್ ಇದೆ. ಹಿಡ್ಕೊಂಡು ಒತ್ತಿ ಕಣ್ಣನ್ನ ಪಿಚಣಿ ಮಾಡ್ಬಿಡಕ್ಕಾಗಲ್ಲ, ಮಸಲ್ ಅನ್ನ ಈ ರೀತಿ ಪೂರ್ತಿ ಚಪ್ಪಟೆ ಮಾಡ್ಬಿಡಕ್ಕಾಗಲ್ಲ, ಒಂದು ಲೆವೆಲ್ ವರೆಗೆ ಒತ್ತಬಹುದು. ಹೀಗಾಗಿ ನಮ್ಮ ಫೋಕಲ್ ಲೆಂತ್ ಏನಿದೆಯೋ ಮಿನಿಮಮ್ ಒಂದು ಲೆವೆಲ್ ವರೆಗೆ ಹೋಗುತ್ತೆ. ಅದಕ್ಕಿಂತ ಕಮ್ಮಿ ಫೋಕಲ್ ಲೆಂತ್ ಬೇಕು ಅಂದ್ರೆ ಅದು ಸಿಗಲ್ಲ. ಸೊ ಆ ಮಿನಿಮಮ್ ಫೋಕಲ್ ಲೆಂತ್ ಏನಿದೆಯೋ, ಅಥವಾ ಅದಕ್ಕೆ ಏನಂತ ಕರಿತೀವಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಬರೆದ್ಬಿಟ್ಟಿದ್ದಾರೆ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್, ಅಂದ್ರೆ ಕಣ್ಣು ನೋಡಬಹುದಾದಂತ ಅತ್ಯಂತ ಹತ್ತಿರದ ಜಾಗ. ನಾವು ಕ್ಲಿಯರ್ ಆಗಿ, ಕಮ್ಮಿ ಅಂದ್ರೆ ಎಷ್ಟು ದೂರದ ನೋಡಬಹುದು? ಕ್ಲಿಯರ್ ಆಗಿ ನೋಡ್ಬೇಕು. ಬಟ್ ಕಮ್ಮಿ ದೂರ ನೋಡ್ಬೇಕಂದ್ರೆ ಎಷ್ಟು ನೋಡಬಹುದು? ಕಮ್ಮಿ ಅಂದ್ರೆ ನಾವು ಮಿನಿಮಮ್ 25 ಸೆಂಟಿಮೀಟರ್ ನೋಡಬಹುದು. 25 ಸೆಂಟಿಮೀಟರ್ಗಿಂತ ನಾವು ಹತ್ರ ತಗೋ ಬರ್ತಾ ಹೋದಂಗೂ ಅದು ಬ್ಲರ್ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನೇ ನಾವು ಕನ್ನಡ ಮೀಡಿಯಂ ನಲ್ಲಿ ಹೇಗೆ ಕರೀತಾರೆ ಗೊತ್ತಾ? ಅಲ್ಲಿ ವರ್ಡ್ ಇದೆ, ಒಂದ್ಸಲ ನೋಡ್ಬಿಡ್ತೀನಿ. ನನ್ನ ಬುಕ್ ಇಲ್ಲೇ ಇದೆ, ಕನ್ನಡ ಮೀಡಿಯಂ ಬುಕ್, ಓಕೆನಾ? ಸೊ ಇದನ್ನ ಏನಂತಾರಂದ್ರೆ
ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಂತಾರೆ. ಅಂದ್ರೆ ಕಣ್ಣು ಸ್ಪಷ್ಟವಾಗಿ ನೋಡ್ಬೇಕು ಅಂದ್ರೆ ಕನಿಷ್ಠ ದೂರ ಎಷ್ಟಿರ್ಬೇಕು? 25 ಸೆಂಟಿಮೀಟರ್ ಇರಬೇಕು. ಕನ್ನಡ ಮೀಡಿಯಂನವರಾದ್ರೆ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ, ಇಂಗ್ಲಿಷ್ ಮೀಡಿಯಂನವರಾದ್ರೆ ಡಿಸ್ಟೆನ್ಸ್ ಫಾರ್ ಲೀಸ್ಟ್ ಡಿಸ್ಟೆನ್ಸ್ ಫಾರ್ ಡಿಸ್ಟಿಂಕ್ಟ್ ವಿಷನ್ ಅಂತ ಹೇಳ್ಬೋದು. ಸರಿನಾ? ಅದು ಎಷ್ಟಿರುತ್ತೆ? ಯಾವತ್ತು 25 ಸೆಂಟಿಮೀಟರ್ ಇರುತ್ತೆ ಮನುಷ್ಯನ ಕಣ್ಣಿಗೆ, ಹೆಲ್ದಿ ಆಗಿರುವಂತ ಮನುಷ್ಯನ ಕಣ್ಣಿಗೆ. ಸರಿನಾ? ಸೊ ಇವೆಲ್ಲ ಆಯ್ತು. ಇನ್ನೇನ್ ತಿಳ್ಕೊಬೇಕು? ಇನ್ನೊಂದು ವಿಷಯ ತಿಳ್ಕೊಬೇಕು. ನಾವಿಲ್ಲಿ ಕಣ್ಣಿನ ಮಸೂರ ಅಥವಾ ಈ ಕ್ರಿಸ್ಟಲಿನ್ ಲೆನ್ಸ್ ಬಗ್ಗೆ ನೋಡಿದ್ವಲ್ವಾ? ಈ ಲೆನ್ಸ್ ಏನಾಗತ್ತೆ? ವಯಸ್ಸಾದವರಲ್ಲಿ ಈ ಲೆನ್ಸ್ ಬಿಳಿ ಆಗೋದಕ್ಕೆ ಶುರುವಾಗುತ್ತೆ. ಬಿಳಿ ಬಿಳಿ ಹಾಲಿನ ತರ ಅಲ್ಲಿ ಆಗೋದಕ್ಕೆ ಶುರುವಾಗುತ್ತೆ. ಕೆಟ್ರಾಕ್ಟ್ ಅಂತ ಕರಿತೀವಿ ನಾವ್ ಇದಕ್ಕೆ. ಸೊ ವಯಸ್ಸಾದವರೆಲ್ಲ ನೋಡಿರ್ತಾರೆ, ಅವ್ರಿಗೆ ಕ್ಲಿಯರ್ ಆಗಿ ಕಣ್ಣು ಕಾಣಿಸೋದಕ್ಕೆ ಶುರು ಆಗಲ್ಲ, ಕ್ಲಿಯರ್ ಆಗಿ ಕಣ್ಣು ಕಾಣಿಸಲ್ಲ, ಎಲ್ಲ ಬ್ಲರ್ 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 ಬರ್, ಎಲ್ಲ ಮಂಜು 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 ಅದಂಗ್ ಕಾಣಿಸುತ್ತೆ. ಸೊ ಯಾಕಾಗತ್ತೆ ಅಂದ್ರೆ ಇದಕ್ಕೇನೆ, ಇಲ್ಲಿ ಒಳಗಡೆ ನಮ್ಮ ಲೆನ್ಸ್ ಇರತ್ತಲ್ವಾ, ವಯಸ್ಸಾಗ್ತಾ ಹೋದಂಗೂ ಅದು ಬಿಳಿ ಕಲರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಾವೇನ್ ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ? ಆಪರೇಷನ್ ಮಾಡ್ತಾರೆ, ಅದು ಏನು ಕ್ಯಾಟ್ರಾಕ್ಟ್ ಆಗಿದೆಯೋ ಅದನ್ನ ಕ್ಲೀನ್ ಮಾಡ್ತಾರೆ, ವಾಪಸ್ ಹಾಕ್ತಾರೆ, ಆಮೇಲೆ ಎಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸರಿನಾ? ಸೊ ಇದಾಗಿತ್ತು ಈ ಟಾಪಿಕ್ ನಲ್ಲಿರೋದು. ಇನ್ನು ನೆಕ್ಸ್ಟ್ ಇರೋದು ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಇರೋದು ಡಿಫೆಕ್ಟ್ ಆಫ್ ವಿಷನ್ ಅಂಡ್ ದೇರ್ ಕರೆಕ್ಷನ್. ಅಂದ್ರೆ ದೃಷ್ಟಿದೋಷಗಳು ಮತ್ತೆ ಅದಕ್ಕೆ ಪರಿಹಾರಗಳು ಅಂತ. ಸೊ ದೃಷ್ಟಿದೋಷಗಳು ಯಾವ್ಯಾವ್ದಿದೆ? ಈ ರೀತಿಯಾಗಿದೆ. ನಿಮ್ ಬುಕ್ ನಲ್ಲಿ 3 ರೀತಿಯ ದೃಷ್ಟಿದೋಷ ಕೊಟ್ಟಿದ್ದಾರೆ. ಒಂದಿರೋದು ಸಮೀಪ ದೃಷ್ಟಿದೋಷ, ಮಯೋಪಿಯಾ ಅಂತ ಕರಿತೀವಿ. ಅಂದ್ರೆ ಹತ್ರದಲ್ಲಿರೋದು ಕಾಣಿಸುತ್ತೆ. ಸಮೀಪ ದೃಷ್ಟಿದೋಷ ಅಂದ್ರೆ ಹತ್ರದಲ್ಲಿರೋದು ಕಾಣಿಸುತ್ತೆ, ದೂರದಲ್ಲಿರೋದು ಕಾಣಿಸಲ್ಲ. ಮತ್ತೊಂದಿರೋದು ಹೈಪರ್ ಮೆಟ್ರೋಪಿಯಾ, ಇಂಗ್ಲಿಷ್ ಕನ್ನಡದಲ್ಲಾದ್ರೆ ದೂರದೃಷ್ಟಿ ದೋಷ ಅಂತೀವಿ. ಅಂದ್ರೆ ದೂರದಲ್ಲಿರೋದು ಕಾಣಿಸುತ್ತೆ, ಹತ್ರದಲ್ಲಿರೋದು ಕಾಣಿಸಲ್ಲ. ಇನ್ನೊಂದು ಪ್ರಿಸ್ಬಯೋಪಿಯಾ, ಇದು ವಯಸ್ಸಾದ್ಮೇಲೆ ಬರುವಂತದ್ದು. ಸರಿನಾ? ಆ ಸಿಲಿಯರಿ ಮಸಲ್ಸ್ ಅಂತ ಹೇಳಿದ್ನಲ್ವಾ ನಾನು, ಕಣ್ಣಿನ ಲೆನ್ಸ್ ನ ಮೇಲೆ ಅಥವಾ ಕಣ್ಣು ಒಳಗಡೆ ಇರೋ ಕ್ರಿಸ್ಟಲಿನ್ ಲೆನ್ಸ್ ನ ಮೇಲೆ ಇರೋ ಸಿಲಿಯರಿ ಮಸಲ್ಸ್ ಇರ್ತಾವಲ್ವಾ, ಆ ಸಿಲಿಯರಿ ಮಸಲ್ಸ್ ವೀಕ್ ಆದಾಗ ನಮ್ಗೆ ಪ್ರಿಸ್ಬಯೋಪಿಯಾ ಆಗತ್ತೆ. ಸೊ ಇವಾಗ ನೋಡ್ತಾ ಹೋಗೋಣ ಒಂದಕ್ಕೊಂದು ಯಾವ ರೀತಿಯಾಗಿರುತ್ತೆ ಅಂತ. ನಮ್ಗೆ ಯೂಶುವಲಿ ಇದು ನಮ್ಮ ಕಣ್ಣು ಅಂತ ಇಟ್ಕೊಳ್ಳಿ, ಓಕೆನಾ? ಕಣ್ಣನ್ನು ಒಂದ್ ಸ್ವಲ್ಪ ದೊಡ್ಡದ್ ಬಿಡ್ತೀನಿ ಸರ್. ಮನುಷ್ಯರ್ ಕಣ್ಣು ಬಿಡಿಸಿ ಸರ್, ಇದೇನು ಇದು ಯಾವ ಕುಂಭಕರ್ಣನ್ ಕಣ್ಣು ಯಾಕೆ ಬಿಡಿಸ್ತಾ ಇದೀರಾ? ಅದೇ ಚಿಕ್ಕದ್ ಬಿಡಿಸಿದ್ರೆ ಅದು ಡಯಾಗ್ರಾಮ್ ಎಲ್ಲ ಹಾಕೋದ್ ಕಷ್ಟ ಆಗುತ್ತೆ. ಸೊ ಒಂದ್ ಸ್ವಲ್ಪ ದೊಡ್ಡದ್ ಬಿಡಿಸ್ಕೊತಾ ಇದೀನಿ. ನೀವು ಅಷ್ಟೇ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸ್ವಲ್ಪ ದೊಡ್ಡದೇ ಬಿಡಿಸ್ಕೊಳ್ಳಿ, ತುಂಬಾ ಚಿಕ್ಕದ್ ಬಿಡಿಸೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಎಲ್ಲ ಗಿಜ್ಬಿಜಿ ಮಾಡ್ದಾಗ ಆಗುತ್ತೆ. ನಾನು ಚಿತ್ರ ಬಿಡಿಸೋದು ನನ್ ನೀಟಾಗಿ ಬರಲ್ಲ, ಒಂದ್ ಸ್ವಲ್ಪ ಏನಾಗುತ್ತೆ ಅದೇ ಅದ್ರಲ್ಲಿ ನಂಗೆ ಟ್ಯಾಲೆಂಟ್ ಇಲ್ಲ. ಸರಿನಾ? ಸೊ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಕಣ್ಣು ಒಳಗಡೆ ಯಾವ ಲೆನ್ಸ್ ಇರುತ್ತೆ? ಕಣ್ಣು ಒಳಗೆ ಯಾವತ್ತಿದ್ರು ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಅದನ್ನ ನೀವು ಬಿಡಿಸ್ಕೋಬೇಕು. ಸೊ ನಾರ್ಮಲ್ ಆಗಿ ಹೆಲ್ದಿ ಆಗಿ ಯಾವ ರೀತಿ ಇಲ್ಲ ಆಬ್ಜೆಕ್ಟ್ ಇದೆ ಅಂದ್ರೆ ಅದೇನಾಗತ್ತೆ, ಕರೆಕ್ಟ್ ಆಗಿ ರೆಟಿನಾ ಮೇಲೆ ಫೋಕಸ್ ಆಗ್ಬೇಕು. ಈ ಆಬ್ಜೆಕ್ಟ್ ನಿಂದ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಒಂದ್ ರೇ ಈ ರೀತಿಯಾಗಿ ಬಂದಿದೆ, ಇನ್ನೊಂದ್ ರೇ ಈ ರೀತಿಯಾಗಿ ಬಂದಿದೆ ಅಂತ ಇಟ್ಕೊಳ್ಳಿ. ಇದೆಲ್ಲ ನಮ್ಗೆ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಏನಾಗ್ಬೇಕು? ಇದು ಎಲ್ಲಿ ಫೋಕಸ್ ಆಗ್ಬೇಕು? ರೆಟಿನಾ ಮೇಲೆ ಫೋಕಸ್ ಆಗ್ಬೇಕು. ಹಿಂದ್ಗಡೆ ಇರೋ ಜಾಗ ಇತ್ತಲ್ವಾ, ಇದಕ್ಕೆ ನಾವು ರೆಟಿನಾ ಅಂತ ಕರಿತೀವಿ. ರೈಟ್? ನಿಮ್ ಡಯಾಗ್ರಾಮ್ ನಲ್ಲೂ ನೀವು ನೋಡಿರ್ತೀರಾ, ಒಂದ್ ಸ್ವಲ್ಪ ಹಿಂದಕ್ಕೆ ಹೋದ್ರೆ ರೆಟಿನಾ ಇರುತ್ತೆ, ಈ ಜಾಗಕ್ಕೆ ರೆಟಿನಾ ಅಂತ ಕರಿತೀವಿ. ಸೊ ನಮ್ಗೆ ಏನು ಬಂದಿದೆಯೋ ಅದು ರೆಟಿನಾ ಮೇಲೆ ಫೋಕಸ್ ಆದಾಗ ಮಾತ್ರ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಹೆಲ್ದಿ ಐಯನ್ನ ಮೇಲೆ ಬಿಡಿಸ್ಕೊತಾ ಇದ್ದೀನಿ. ಹೆಲ್ದಿ ಐಗೆ ಏನಾಗುತ್ತೆ, ಕರೆಕ್ಟ್ ಆಗಿ ಈ ರೆಟಿನಾದ ಮೇಲೆನೆ ಎಲ್ಲ ಫೋಕಸ್ ಆಗುತ್ತೆ. ಸೊ ಇದು ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಇಲ್ಲಿರುವಂತ ಆಬ್ಜೆಕ್ಟ್ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವಾಗ ಮಯೋಪಿಯಾ ಆದಾಗ ಏನಾಗುತ್ತೆ ನೋಡೋಣ. ಮಯೋಪಿಯಾ ಆದಾಗ ಹತ್ರದ್ದೇನೋ ಕ್ಲಿಯರ್ ಆಗಿ ಕಾಣಿಸುತ್ತೆ, ಬಟ್ ದೂರದಲ್ಲಿರೋದು ಕ್ಲಿಯರ್ ಆಗಿ ಕಾಣಿಸಲ್ಲ. ಸರಿನಾ? ಏನ್ ಕಾಣಿಸಲ್ಲ? ದೂರದಲ್ಲಿರೋದು ಕ್ಲಿಯರ್ ಆಗಿ ಕಾಣಿಸಲ್ಲ. ಇದು ಕಣ್ಣು ಒಳಗಡೆ ಇರೋ ಲೆನ್ಸ್. ತುಂಬಾ ದೂರದಲ್ಲಿ ವಸ್ತು ಇದೆ ಅಂತ ಇಟ್ಕೊಳ್ಳಿ, ತುಂಬಾ ದೂರದಲ್ಲಿ ವಸ್ತು ಇದೆ, ಓಕೆನಾ? ತುಂಬಾ ದೂರದಲ್ಲಿ ವಸ್ತು ಇದೆ ಅಂತ ಇಟ್ಕೊಳ್ಳಿ. ಆ ವಸ್ತುವಿನಿಂದ ಬರ್ತಾ ಇದೆ ಲೈಟ್ ರೇ. ಸೊ ಆ ವಸ್ತುವಿಂದ ಏನು ಬರ್ತಾ ಇದೆ? ಲೈಟ್ ರೇ ಬರ್ತಾ ಇದೆ. ಸೊ ಇದೇನಾಗತ್ತೆ, ಈ ಲೈಟ್ ರೇ ಈ ಲೆನ್ಸ್ ನ ಒಳಗಡೆ ಹೋದಾಗ ಅದು ಫೋಕಸ್ ಆಗತ್ತೆ. ಫೋಕಸ್ ಎಲ್ಲ ಆಗತ್ತೆ ಅಪ್ಪ ಅಂತಂದ್ರೆ ತುಂಬಾ ಮೊದಲೇ ಫೋಕಸ್ ಆಗ್ಬಿಡತ್ತೆ, ಈ ಪಾಯಿಂಟ್ ಅಲ್ಲೇ ಫೋಕಸ್ ಆಗ್ಬಿಡತ್ತೆ. ಎಲ್ಲಿ ಫೋಕಸ್ ಆಗ್ಬೇಕಾಗಿತ್ತು? ಇಲ್ಲಿ ಫೋಕಸ್ ಆಗ್ಬೇಕಾಗಿತ್ತು ರೆಟಿನಾ ಮೇಲೆ, ಬಟ್ ಫೋಕಸ್ ಎಲ್ಲಾಗ್ತಾ ಇದೆ? ಮುಂದೆನೆ ಫೋಕಸ್ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಆಗತ್ತೆ ಅಂತಂದ್ರೆ, ಒಂದೇ ನಮ್ಮ ಕಣ್ಣಿನ ಸೈಜ್ ತುಂಬಾ ಸ್ವಲ್ಪ ಕಣ್ಗುಡ್ಡೆ ಗೊತ್ತಲ್ವಾ, ಆ ರೀತಿಯಾಗಿ ಆದಾಗ ಅದ್ರಲ್ಲಿ ವ್ಯತ್ಯಾಸ ಆದಾಗ, ಅಥವಾ ಇಲ್ಲಿ ಲೆನ್ಸ್ ಏನಿತ್ತಲ್ವಾ, ಈ ಲೆನ್ಸ್ ನ ಫೋಕಲ್ ಲೆಂತ್ ಕಡಿಮೆ ಆಗದಾಗ, ನೋಡಿ ಕಡಿಮೆ ಜಾಗದಲ್ಲಿ ಫೋಕಸ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಆದಾಗ ನಮಗೆ ಮಯೋಪಿಯಾ ಆಗತ್ತೆ ಅಥವಾ ಸಮೀಪ ದೃಷ್ಟಿ ದೋಷ ಆಗತ್ತೆ. ಸೊ ಇದನ್ನ ಹೇಗೆ ರಿಪೇರ್ ಮಾಡೋದಪ್ಪ? ಈಗ ನಮ್ಗೆ ಫೋಕಲ್ ಹೇಗಾದ್ರೂ ಮಾಡಿ ಇದು ಇಲ್ಲಿ ಫೋಕಸ್ ಆಗೋ ತರ ಮಾಡ್ಬೇಕು. ಸೊ ಏನ್ ಐಡಿಯಾ ಮಾಡ್ಬೇಕು ನಾವು? ನಿಮಗ್ ಗೊತ್ತಲ್ವಾ, 2 ರೀತಿ ಲೆನ್ಸ್ ಇರುತ್ತೆ. ಒಂದು ಈ ರೀತಿಯಾಗಿ ಲೆನ್ಸ್ ಇರುತ್ತೆ, ಇನ್ನೊಂದು ಈ ರೀತಿಯಾಗಿರೋ ಲೆನ್ಸ್ ಇರುತ್ತೆ. ಈ ರೀತಿ ಲೆನ್ಸ್ಗೆ ಕಾನ್ವೆಕ್ಸ್ ಅಂತೀವಿ. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಇದ್ರಲ್ಲಿ ಏನ್ ರೇ ಬರುತ್ತೆ ಇದನ್ನ ಒಂದೇ ಕಡೆಗೆ ಒಟ್ಟಿಗೆ ಕೂಡಿಸೋದು ಇದ್ರ ಕೆಲಸ ಏನು? ಇದ್ರ ಕಡೆ ಏನಾದ್ರೂ ರೇ ಬಂದ್ರೆ ಇದು ದೂರಕ್ಕೆ ಕಳ್ಸುತ್ತೆ. ಆ ರೇ ಅನ್ನ ಏನ್ ಮಾಡುತ್ತೆ? ದೂರಕ್ಕೆ ಕಳ್ಸುತ್ತೆ. ಈ ರೀತಿಯಾಗಿ ರೇ ಅನ್ನ ದೂರಕ್ಕೆ ಕಳ್ಸುತ್ತೆ. ಇದು ಇದ್ರ ಕೆಲಸ.
ಸೊ ನಾವೀಗ ಏನ್ ಮಾಡ್ಬೇಕು, ಹೇಗಾದ್ರೂ ಒಂದು ಐಡಿಯಾ ಮಾಡ್ಕೊಂಡು ಇದು ಇಲ್ಲಿ ಫೋಕಸ್ ಆಗೋ ರೀತಿಯಲ್ಲಿ ಮಾಡ್ಬೇಕು. ಹೌದಾ? ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಏನು ರೇ ಇದೆಯಲ್ವಾ, ಇದು ಒಂದ್ ಸ್ವಲ್ಪ ಅಗಲ ಆಗಿ ಡೈವರ್ಜ್ ಆಗೋ ರೀತಿಯಲ್ಲಿ ಮಾಡ್ತೀನಿ. ಇದು ಡೈವರ್ಜ್ ಆಗಬೇಕು ಅಂತಂದ್ರೆ ನಾನು ಈ ಲೆನ್ಸ್ ಅನ್ನ ಯೂಸ್ ಮಾಡ್ಬೇಕು ಅಥವಾ ಈ ಲೆನ್ಸ್ ಅನ್ನ ಯೂಸ್ ಮಾಡ್ಬೇಕು? ಆಬ್ವಿಯಸ್ಲಿ ನಾನು ಈ ಲೆನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಈ ಲೆನ್ಸ್ ಅನ್ನ ತಗೊಬಂದು ಇಲ್ಲಿ ಇಡ್ತೀನಿ. ಅಂದ್ರೆ ಡಾಕ್ಟರ್ ಚಸ್ಮಾ ಹಾಕೊಳ್ಳಿ ಅಂತಾರಲ್ವಾ, ಅದಕ್ಕೆ ಇದೇ ರೀಸನ್. ಕಣ್ಣು ಓದೋರಿಗೆ ಚಸ್ಮಾ ಹಾಕೊಳ್ಳಿ ಅಂತಾರೆ, ಕಣ್ಣು ಕ್ಲಿಯರ್ ಆಗಿ ಕಾಣಿಸಲ್ಲ ಅಂದ್ರೆ ಚಸ್ಮಾ ಹಾಕೊಳ್ಳಿ ಅಂತಾರೆ. ಸೊ ಈ ರೀಸನ್. ನಿಮಗೆ ಸಪೋಸ್ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾ ಇತ್ತು ಅಂದ್ರೆ, ಹತ್ರದ್ ಕಾಣಿಸ್ತಾ ಇದೆ ದೂರದ್ ಕಾಣಿಸಲ್ಲ ಅಂದ್ರೆ ಡಾಕ್ಟರ್ ಯಾವ್ದನ್ನ ರೆಕಮೆಂಡ್ ಮಾಡ್ತಾರೆ? ಈ ರೀತಿ ಲೆನ್ಸ್ ಅನ್ನ ರೆಕಮೆಂಡ್ ಮಾಡ್ತಾರೆ, ಕಾನ್ಕೇವ್ ಲೆನ್ಸ್ ಅನ್ನ ರೆಕಮೆಂಡ್ ಮಾಡ್ತಾರೆ. ಸೊ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿದಾಗ ಏನಾಗತ್ತೆ ಅಂತ ನೋಡೋಣ. ಓಕೆನಾ? ಸೊ ಇಲ್ಲಿಂದ ಇಲ್ಲಿವರೆ ಲೈಟ್ ರೇ ಅದೇ ಇರ್ಲಿ, ಇಲ್ಲಿ ನಾವು ಲೆನ್ಸ್ ಹಾಕೊಳ್ಳೋಣ. ಲೆನ್ಸ್ ಹಾಕೊಂಡ್ಮೇಲೆ ಎಲ್ಲ ಡಯಾಗ್ರಾಮ್ ಚೇಂಜ್ ಆಗುತ್ತೆ ಅಲ್ವಾ? ಸೊ ಲೆನ್ಸ್ ಹಾಕೊಂಡ ಮೇಲೆ ಏನು ಕೆಲಸ ಅಂತ ನೋಡೋಣ. ಓಕೆನಾ? ಸೊ ಲೆನ್ಸ್ ಹಾಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾನು ಲೆನ್ಸ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ ನಾನು ಲೆನ್ಸ್ ಇಟ್ಟಿದ್ದೀನಿ. ಅವಾಗ ಇದೇನಾಗುತ್ತೆ, ಇಲ್ಲಿ ಬಂದಿರುವಂತ ಲೈಟ್ ರೇ ಡೈವರ್ಜ್ ಆಗುತ್ತೆ. ಓಕೆನಾ? ಸ್ವಲ್ಪ ಏನಾಗುತ್ತೆ, ಸರ್ಕೊಳ್ಳುತ್ತೆ. ಓಕೆ, ಬಂದಿರುವಂತ ಲೈಟ್ ರೇ ಸ್ವಲ್ಪ ಈ ರೀತಿಯಾಗಿ ಆಗುತ್ತೆ. ಸೊ ಸ್ವಲ್ಪ ಈ ರೀತಿಯಾಗಾದಾಗ ಇದ್ರ ಕೆಲಸ ಏನು, ಇದು ಕಣ್ಣಿನ ಒಳಗಡೆ ಇರೋ ಲೆನ್ಸಿನ ಕೆಲಸ ಏನು, ಒಟ್ಟು ಕೂಡ್ಸೋದು. ಇಲ್ಲಿ ಬಂದಾಗ ಈ ಲೆನ್ಸ್ ಸಿಕ್ಕಿದಾಗ ಅದು ಡೈವರ್ಜ್ ಆಯ್ತು. ಈ ಕಣ್ಣು ಒಳಗಡೆಗೆ ಇದೆಯಲ್ವಾ, ಕಾನ್ವೆಕ್ಸ್ ಲೆನ್ಸ್ ಇದೆ. ಸೊ ಇದ್ರ ಕೆಲಸ ಏನು, ಹತ್ರಕ್ಕೆ ತರೋದು. ಸೊ ಏನ್ ಮಾಡುತ್ತೆ, ಲೆನ್ಸ್ ಇನ್ನು ಹತ್ರಕ್ಕೆ ತರುತ್ತೆ. ಆವಾಗ ಇದು ತುಂಬಾ ಹತ್ರಕ್ಕೆ ತರ್ತಾ ಇತ್ತು, ಇಲ್ಲಿ ಬರ್ತಾ ಇತ್ತು. ಬಟ್ ಇದು ಹತ್ರ ತರೋದನ್ನ ಸ್ವಲ್ಪ ದೂರಕ್ಕೆ ಕಳಿಸಿದೆ, ಬಟ್ ಇದು ಹತ್ರ ತರೋದು ಶುರು ಮಾಡ್ತಾ ಇದೆ. ಹೀಗಾಗಿ ಏನಾಗುತ್ತೆ, ಅದು ಕರೆಕ್ಟ್ ಆಗಿ ರೆಟಿನಾ ಮೇಲೆ ಫೋಕಸ್ ಆಗತ್ತೆ. ಓಕೆನಾ? ಆವಾಗ ಅಂದ್ರೆ ಇನ್ನೊಂದು ಲೆನ್ಸ್ ಅನ್ನ ಇಟ್ಟಾಗ ನಮ್ಗೆ ಕ್ಲಿಯರ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸರಿನಾ? ಇವಾಗ ಅರ್ಥ ಆಯ್ತಾ? ಮಯೋಪಿಯಾ ಅರ್ಥ ಆಯ್ತಾ? ಸೊ ಮಯೋಪಿಯಾ ಅರ್ಥ ಆಯ್ತು ಅಂದ್ರೆ ಇವಾಗ ಹೈಪರ್ ಮೆಟ್ರೋಪಿಯಾ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಹೈಪರ್ ಮೆಟ್ರೋಪಿಯಾದಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಹೈಪರ್ ಮೆಟ್ರೋಪಿಯಾ ಅಂದ್ರೆ ದೂರದೃಷ್ಟಿ ದೋಷ. ದೂರದ ಕಾಣಿಸುತ್ತೆ, ಕಾಣಿಸದೇ ಇರೋದು ಯಾವ್ದಿಲ್ಲಿ, ಹತ್ರದ ಕಾಣಿಸಲ್ಲ. ಸೊ ನಾವೇನ್ ಮಾಡೋಣ, ಕಣ್ಣೊಂದು ಬಿಡಿಸ್ಕೊಳ್ಳೋಣ, ಅಥವಾ ಇದು ಇರೇಸ್ ಮಾಡಿಬಿಡ್ಲ ಈ ಡಯಾಗ್ರಾಮ್ ಅನ್ನ, ಯಾಕಂದ್ರೆ ನನಗೆ ಇಲ್ಲಿ ಡಯಾಗ್ರಾಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗಾಗಿ ಇದನ್ನ ಇರೇಸ್ ಮಾಡಿಬಿಡ್ತೀನಿ ನಾನು ಒಂದ್ ಸ್ವಲ್ಪ. ಓಕೆನಾ? ನಿಮ್ಗೆ ಗೊತ್ತಿದೆ ಅಲ್ವಾ, ತಲೆಗೆ ಹೋಯ್ತಲ್ವಾ, ತಲೆಗೆ ಹೋದ್ರೆ ಸಾಕು, ತಲೆಯಲ್ಲಿ ಅದು ಪ್ರಿಂಟ್ ಆಗಿರುತ್ತೆ, ಪರವಾಗಿಲ್ಲ. ಇವಾಗ ನೋಡೋಣ, ಕಣ್ಣು ಬಿಡಿಸ್ಕೊತೀನಿ ನಾನು ಫಸ್ಟು. ಮನುಷ್ಯನ್ ಕಣ್ಣು ಈ ರೀತಿ ಆಗಿದೆ ಅಂದ್ಕೊಳ್ಳೋಣ. ಓಕೆನಾ? ಇಲ್ಲಿ ಕಣ್ಣಿದೆ, ಹತ್ರದ ಕಾಣಿಸಲ್ಲ ಅಲ್ವಾ? ಸೊ ಹತ್ರದ ಕಾಣಿಸಲ್ಲ ಅಂದ್ರೆ ಹತ್ರದಲ್ಲಿ ಯಾವ್ದಾದ್ರು ಆಬ್ಜೆಕ್ಟ್ ಬಿಡಿಸ್ಕೊತೀನಿ. ಓಕೆನಾ? ಕಣ್ಣು ಒಳಗಡೆ ಯಾವ ಲೆನ್ಸ್ ಇರುತ್ತೆ, ಕಣ್ಣು ಒಳಗಡೆ ನಮ್ದು ಇದೇ ಲೆನ್ಸ್ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ. ಓಕೆನಾ? ಸೊ ಹತ್ರದಲ್ಲಿರೋ ಆಬ್ಜೆಕ್ಟ್, ಇದ್ರ ಕೆಲಸ ಏನು, ಇದ್ರ ಕೆಲಸ ಫೋಕಸ್ ಮಾಡೋದು. ಸೊ ಹತ್ರದಲ್ಲಿರೋ ಆಬ್ಜೆಕ್ಟ್ ತುಂಬಾ ಹತ್ರದಲ್ಲಿರೋದ್ರಿಂದ ಇದೇನಾಗುತ್ತೆ, ಕಣ್ಣು ಒಳಗಡೆ ಹೋಗುತ್ತೆ, ಆಬ್ಜೆಕ್ಟ್ ಇಂದ ಲೈಟ್ ಕಣ್ಣು ಒಳಗೆ ಹೋಗುತ್ತೆ. ಇದು ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಈ ಕಣ್ಣು ಇಲ್ಲಿ ಇದ್ರೊಳಗಿರೋ ಲೆನ್ಸ್ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಆ ಫೋಕಸ್ ಎಲ್ಲಾಗತ್ತೆ ಗೊತ್ತಾ, ಒಂದ್ ಸ್ವಲ್ಪ ಹಿಂದ್ಗಡೆಗೆ ಆಗತ್ತೆ. ಇದ್ರ ಪ್ರಾಬ್ಲಮ್. ಅಂದ್ರೆ ಇದ್ರ ಫೋಕಲ್ ಲೆಂತ್ ನಾರ್ಮಲ್ ಆಗಿ ಎಷ್ಟಿರ್ಬೇಕಿತ್ತೋ ಅದಕ್ಕಿಂತ ಜಾಸ್ತಿ ಫೋಕಲ್ ಲೆಂತ್ ಆಗ್ಬಿಟ್ಟಿರುತ್ತೆ. ಇದ್ರ ಪ್ರಾಬ್ಲಮ್. ಸೊ ಇವಾಗ ಇದು ಏನ್ ಮಾಡ್ಬೇಕಾಯ್ತು, ನಾವ್ ಇದ್ರ ಸೊಲ್ಯೂಷನ್ ಹೆಂಗ್ ತೆಗಿಬೇಕಾಯ್ತು, ಇದು ಹೆಂಗಾದ್ರೂ ಈ ಫೋಕಸ್ ಇಲ್ಲ ಆಗೋ ರೀತಿಲಿ ಮಾಡ್ಬೇಕು, ರೆಟಿನಾದ ಮೇಲೆ ಆಗೋ ರೀತಿಲಿ ಮಾಡ್ಬೇಕು. ಎರಡು ಲೆನ್ಸ್ ನೋಡಿದ್ವಿ ಹೌದಾ, ಒಂದು ಲೆನ್ಸ್ ಈ ರೀತಿಯಾಗಿತ್ತು, ಇನ್ನೊಂದು ಲೆನ್ಸ್ ಈ ರೀತಿಯಾಗಿತ್ತು. ಈ ಲೆನ್ಸ್ ಏನ್ ಮಾಡ್ತಾ ಇತ್ತು, ಬಂದಿರೋದನ್ನ ದೂರಕ್ಕೆ ಕಳಿಸ್ತಾ ಇತ್ತು. ಈ ಲೆನ್ಸ್ ಏನ್ ಮಾಡ್ತಾ ಇತ್ತು, ಬಂದಿರೋದನ್ನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು, ಎಲ್ಲವನ್ನ ಒಂದ್ ಕಡೆ ಸೇರಿಸ್ತಾ ಇತ್ತು. ಸೊ ನಮ್ಗೆ ಇದು ಇಲ್ಲಿ ಬರ್ತಾ ಇದೆ. ಸೊ ನಾವ್ ಹೇಗಾದ್ರೂ ಮಾಡಿ ಇದನ್ನ ಹತ್ರಕ್ಕೆ ತಂದ್ರೆ ಇಲ್ಲಿ ಬರೋ ರೀತಿಲಿ ಮಾಡ್ಬೋದು ಹೌದಾ. ಹೀಗಾಗಿ ನಾನಿಲ್ಲಿ ಈ ಲೆನ್ಸ್ ಅನ್ನ ಯೂಸ್ ಮಾಡಲ್ಲ, ಯಾಕಂದ್ರೆ ಇದನ್ನ ಯೂಸ್ ಮಾಡಿದ್ರೆ ಇದು ಇನ್ನ ಅಗಲ ಆಗತ್ತೆ, ನಮ್ಗೆ ಇಲ್ಲಿ ಸಿಗ್ತಾ ಇರೋದು ಇಲ್ಲೆಲ್ಲೋ ಸಿಗೋಕ್ ಶುರು ಆಗತ್ತೆ, ನಮ್ಮ ಸಮಸ್ಯೆ ಇನ್ನು ಡಬಲ್ ಆಗ್ಬಿಡತ್ತೆ, ಇನ್ನು ಜಾಸ್ತಿ ಬ್ಲರ್ ಆಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ನಾವ್ ಇದನ್ನ ಯೂಸ್ ಮಾಡಕ್ ಆಗಲ್ಲ. ಇಲ್ಲಿ ನಾವ್ ಯಾವ್ದನ್ನ ಯೂಸ್ ಮಾಡ್ಬೇಕು, ನಾವು ಇದನ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ಈ ಲೆನ್ಸ್ ಲೈಟ್ ಅನ್ನ ಹತ್ರ ತರೋದಕ್ಕೆ ಟ್ರೈ ಮಾಡುತ್ತೆ. ಹೀಗಾಗಿ ನಮ್ಮ ಫೋಕಸ್ ಒಂದ್ ಸ್ವಲ್ಪ ಹತ್ರಕ್ಕೆ ಆಗ್ಬೇಕಲ್ವಾ, ಹೀಗಾಗಿ ನಾವಿಲ್ಲಿ ಇದೇ ಲೆನ್ಸ್ ಅನ್ನ ಯೂಸ್ ಮಾಡ್ಬೇಕು, ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಸರಿನಾ. ದೂರದ್ದು ಕಾಣಿಸ್ತಾ ಇದೆ, ಹತ್ತಿರದ್ದು ಕಾಣಿಸಲ್ಲ ಅಂದ್ರೆ ನಾವು ಯಾವ ಲೆನ್ಸ್ ಯೂಸ್ ಮಾಡ್ಕೋಬೇಕು, ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ನಾನು ಈ ಜಾಗದಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನ ಇಡ್ತೀನಿ. ಆವಾಗ ಏನಾಗುತ್ತೆ, ಡಯಾಗ್ರಾಮ್ ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಬ್ಸರ್ವ್ ಮಾಡಿ. ಓಕೆನಾ. ಸೊ ಇಲ್ಲಿ ಇಡ್ತೇನೆ ಕಾನ್ವೆಕ್ಸ್ ಲೆನ್ಸ್ ಅನ್ನ ತಂದು ಎಲ್ಲಿ ಇಡ್ತೇನೆ, ಇಲ್ಲಿ ಇಡ್ತೇನೆ. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನ ತಂದು ಇಟ್ಟಾಗ ಏನಾಗುತ್ತೆ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನ ತಂದು ಇಟ್ಟಾಗ ಈ ಕಾನ್ವೆಕ್ಸ್ ಲೆನ್ಸಿನ ಕೆಲಸ ಏನು, ಹತ್ರ ತರೋದು ಹೌದಾ. ಸೊ ಇದು ಹತ್ರ ತರೋದಕ್ಕೆ ಶುರು ಮಾಡುತ್ತೆ, ಇದೊಂದು ಸ್ವಲ್ಪ ಹತ್ರ ತರೋದಕ್ಕೆ ಶುರು ಮಾಡುತ್ತೆ. ಓಕೆನಾ. ಈ ಲೆನ್ಸ್ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಈ ಲೆನ್ಸ್ ಅದನ್ನ ಇನ್ನೂ ಹತ್ರ ತರೋದಕ್ಕೆ ಶುರು ಮಾಡುತ್ತೆ. ಸೊ ಅದು ಇನ್ನೂ ಹತ್ರ ತರೋದಕ್ಕೆ ಶುರು ಮಾಡಿರೋದ್ರಿಂದ ಇಲ್ಲಿ ನಮ್ಮ ಇಮೇಜ್ ಸಿಗತ್ತೆ. ಓಕೆನಾ. ಸೊ ಡಯಾಗ್ರಾಮ್ ಬಗ್ಗೆ ನೀವು ಏನಾಗ್ಬೇಕು, ಬಾಣದ ಗುರುತು ಹಾಕೋದನ್ನ ಮರಿಬೇಡಿ. ಯಾವತ್ತು ಬೆಳಕು ಹೇಗೆ ಚಲಿಸ್ತಾ ಇದೆ ಅನ್ನೋದನ್ನ ಆ ಡೈರೆಕ್ಷನ್ ಒಂದು ಬಾಣದ ಗುರುತು ಹಾಕಿ, ಇಲ್ಲಾಂದ್ರೆ ಸುಮ್ನೆ ಮಾರ್ಕ್ಸ್ ಅನ್ನ ಕಳ್ಕೊತೀರ. ಈ ರೀತಿಯಾಗಿ ಆಗತ್ತೆ. ಸೊ ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಪಿಯಾವನ್ನ ರಿಸಾಲ್ವ್ ಮಾಡೋದಕ್ಕೆ ನಾವೇನ್ ಮಾಡ್ಕೊಂಡಿರ್ತೀವಿ, ಇದನ್ನ ಯೂಸ್ ಮಾಡ್ಕೊತೀವಿ. ಅಂದ್ರೆ
ಸರಿಯಾಗಿ ಸಾಮರ್ಥ್ಯ ಇರುವಂತ ಪರ್ಫೆಕ್ಟ್ ಸಾಮರ್ಥ್ಯ ಇರುವಂತಹ ಪೀನಮಸೂರ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ಕೋತೀವಿ. ಸರಿನಾ? ಇವಾಗ ಪ್ರಿಸ್ಬಯೋಪಿಯಾ ಬಗ್ಗೆ ನೋಡೋಣ. ಇವೆರಡು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಮೋಸ್ಟ್ಲಿ ಜಾಸ್ತಿ ಪ್ರಶ್ನೆ ಬರಲ್ಲ, ಬಟ್ ನಿಮ್ ಬುಕ್ ನಲ್ಲಿ ಕೊಟ್ಟಿದಾರಲ್ವಾ, ಹೀಗಾಗಿ ಅದನ್ನ ಹೇಳ್ಕೊತಾ ಇದೀನಿ. ಪ್ರಿಸ್ಬಯೋಪಿಯಾ ಅಂತಂದ್ರೆ ಏನು? ಪ್ರಿಸ್ಬಯೋಪಿಯಾ ಅಂತಂದ್ರೆ ನಮ್ಮ ಲೆನ್ಸ್ ಇರುತ್ತಲ್ವಾ, ಕಣ್ಣು ಒಳಗಡೆ ಇರುವಂತ ಲೆನ್ಸ್ ಅಥವಾ ಆ ಕ್ರಿಸ್ಟಲಿನ್ ಲೆನ್ಸ್ ಏನಿದೆಯೋ, ಕ್ರಿಸ್ಟಲ್ ಲೆನ್ಸ್ ಕ್ರಿಸ್ಟಲಿನ್ ಲೆನ್ಸ್ ಅದು ಕೊಟ್ಟಿದಾರಲ್ವಾ, ಕಣ್ಣು ಒಳಗಡೆ ಇರೋ ಲೆನ್ಸ್, ಕಣ್ಣು ಒಳಗಡೆ ಇರೋ ಈ ಪೀನಮಸೂರ ಏನಿದೆಯೋ ಅದ್ರ ಮೇಲೆ ಸಿಲಿಯರಿ ಸ್ನಾಯುಗಳು ಇರ್ತವೆ. ಹೌದಾ? ಆ ಸಿಲಿಯರಿ ಸ್ನಾಯುಗಳು ಹತ್ತಿರದ್ ನೋಡ್ಬೇಕು ಅಂದ್ರೆ ಅದು ಕಾಂಟ್ರಾಕ್ಟ್ ಆಗುತ್ತೆ, ಫೋಕಲ್ ಲೆಂತ್ ಕಮ್ಮಿ ಆಗುತ್ತೆ, ಹೀಗಾಗಿ ಹತ್ತಿರದಲ್ಲಿರೋದು ಕಾಣಿಸುತ್ತೆ. ದೂರದಲ್ಲಿರೋದು ನೋಡ್ಬೇಕು ಅಂದ್ರೆ ಸಿಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ, ಲೆನ್ಸ್ ಉದ್ದ ಆಗುತ್ತೆ, ಫೋಕಲ್ ಲೆಂತ್ ಕೂಡ ದೂರ ಆಗುತ್ತೆ, ಹೀಗಾಗಿ ದೂರದಲ್ಲಿರೋದು ಕಾಣಿಸುತ್ತೆ. ಬಟ್ ವಯಸ್ಸಾದ ಮುದುಕರಲ್ಲಿ ಏನಾಗತ್ತೆ ಅಂದ್ರೆ ಈ ಸಿಲಿಯರಿ ಮಸಲ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ, ಹೀಗಾಗಿ ಹತ್ತಿರದಲ್ಲಿರೋದು ಕಾಣೋದು ಕಷ್ಟ ಆಗತ್ತೆ, ದೂರದಲ್ಲಿರೋದು ಕಾಣಿಸೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇವ್ರಿಗೆ ಏನು ಪರಿಹಾರ? ಹತ್ತಿರದಲ್ಲಿರೋದು ತುಂಬಾ ಹತ್ತಿರದಲ್ಲಿರೋದು ಕಾಣಿಸಲ್ಲ, ಸೊ ಅವಾಗ ಏನ್ ಮಾಡ್ಕೋತಾರೆ? ಅವಾಗ ಯಾವ ಲೆನ್ಸ್ ಯೂಸ್ ಮಾಡ್ಕೋಬೇಕು? ಹತ್ತಿರದಲ್ಲಿರೋದು ನೋಡ್ಬೇಕು ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನು ಯೂಸ್ ಮಾಡ್ಕೋಬೇಕು, ದೂರದಲ್ಲಿರೋದು ನೋಡ್ಬೇಕು ಅಂದ್ರೆ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಹಾಗೆ ಮಾಡ್ಬೇಕು ಅಂದ್ರೆ ಇವ್ರಿಗೇನು ಹತ್ತಿರದ್ ನೋಡಕ್ಕೂ ಕಷ್ಟ, ದೂರದ್ ನೋಡಕ್ಕೂ ಕಷ್ಟ, ಸಿಲಿಯರಿ ಮಸಲ್ಸ್ ಕರೆಕ್ಟ್ ಆಗಿ ಕೆಲಸನೇ ಮಾಡ್ತಾ ಇರಲ್ಲ. ಹೌದಾ? ಸೊ ಇವ್ರು ಏನ್ ಮಾಡ್ಬೇಕು? ಎರಡೂ ಇರೋದನ್ನು ಯೂಸ್ ಮಾಡ್ಕೋಬೇಕು. ಸೊ ನೀವು ನೋಡಿ, ಯೂಶುವಲಿ ಆ ಮುದುಕರ ಚಸ್ಮಾ ಹೇಗಿರುತ್ತೆ ಅಂದ್ರೆ, ಮುದುಕರ ಚಸ್ಮದ ಲೆನ್ಸ್ ಹೇಗಿರುತ್ತೆ ಅಂದ್ರೆ ಈ ರೀತಿಯಾಗಿರುತ್ತೆ. ಇಲ್ಲಿ ಬೇರೆ ಲೆನ್ಸ್ ಇರುತ್ತೆ, ಹೊರಗಡೆ ಬೇರೆ ಲೆನ್ಸ್ ಇರುತ್ತೆ. ಈ ಹತ್ತಿರದಲ್ಲಿರೋದು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಕಾನ್ವೆಕ್ಸ್ ಅಥವಾ ಪೀನಮಸೂರ ಇರುತ್ತೆ. ಹೊರಗಡೆಗಿರೋದು ಕಾನ್ಕೇವ್ ಲೆನ್ಸ್ ಇರುತ್ತೆ. ಓಕೆನಾ? ಕಾನ್ಕೇವ್ ಅಥವಾ ನಿಮ್ನ ಮಸೂರ ಇರುತ್ತೆ. ಈ ರೀತಿ ಇರುತ್ತೆ ಚಸ್ಮಾ. ನೋಡಿದಿರಲ್ವಾ ಅವ್ರ ಚಸ್ಮಾ ಯಾವತ್ತು? ಅವ್ರ ಚಸ್ಮಾ ಈ ರೀತಿಯಾಗಿರುತ್ತೆ. ಓಕೆನಾ? ಇಲ್ಲಿ ಒಳಗಡೆ ಒಂದ್ ಬೇರೆ ಲೆನ್ಸ್ ಇರುತ್ತೆ, ಹೊರಗಡೆ ಬೇರೆ ಲೆನ್ಸ್ ಇರುತ್ತೆ. ಅವರು ಹತ್ತಿರದಲ್ಲಿರೋದು ನೋಡ್ಬೇಕಪ್ಪ, ಅವಾಗ ಏನ್ ಮಾಡ್ತಾರೆ? ಕಣ್ಣನ್ನು ಒಂದ್ ಸ್ವಲ್ಪ ಹತ್ರ ತರ್ತಾರೆ, ಇದ್ರ ಮೂಲಕ ನೋಡ್ತಾರೆ. ಪೇಪರ್ ಎಲ್ಲ ಓದ್ಬೇಕಾದ್ರೆ ಅವ್ರು ಈ ಲೆನ್ಸ್ ಮೂಲಕ ನೋಡ್ತಾರೆ. ದೂರದಲ್ಲಿ ಯಾರಿಗೋ ನೋಡ್ಬೇಕು, ಅವಾಗ ಅವ್ರು ಏನ್ ಮಾಡ್ತಾರೆ? ಸ್ವಲ್ಪ ಈ ಲೆನ್ಸ್ ಈ ಪಾರ್ಟ್ ಇಂದ ನೋಡ್ತಾರೆ, ಚಸ್ಮದ ಈ ಪಾರ್ಟ್ ಇಂದ ನೋಡ್ತಾರೆ, ಅವಾಗ ಅವ್ರಿಗೆ ದೂರದಲ್ಲಿರೋದು ಕಾಣಿಸುತ್ತೆ. ಸರಿನಾ? ಸೊ ಇದಾಗಿತ್ತು ನಮ್ಮ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಹಾಗೇನೆ ಪ್ರಿಸ್ಬಯೋಪಿಯಾ. ಇನ್ನೇನ್ ಕೊಟ್ಟಿದ್ದಾರೆ ನಿಮ್ ಬುಕ್ ನಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇರೋದು ಏನಪ್ಪಾ ಅಂತಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಪ್ರಿಸಮ್. ಸೊ ಪ್ರಿಸಮ್ ಮೂಲಕ ಯಾವ ರೀತಿಯಾಗಿ ರಿಫ್ರಾಕ್ಷನ್ ಆಗತ್ತೆ ಅಂತ ನಾವು ರಿಫ್ರಾಕ್ಷನ್ ಬಗ್ಗೆ ಹಿಂದಿನ ಚಾಪ್ಟರ್ ಅಲ್ಲೇ ಆಲ್ರೆಡಿ ಕಲ್ತ್ಕೊಂಡಿದೀವಿ. ಸೊ ಇವಾಗ ಪ್ರಿಸಮ್ ಮೂಲಕ ಯಾವ ರೀತಿಯಾಗಿ ರಿಫ್ರಾಕ್ಷನ್ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಸೊ ಪ್ರಿಸಮ್ ಅಂದ್ರೆ ಏನು ಗೊತ್ತಲ್ವಾ ನಿಮ್ಗೆ? ಪ್ರಿಸಮ್ ನೋಡಿದಿರ ತಾನೆ ನಿಮ್ ಶಾಲೆಯಲ್ಲಿ ಎಲ್ಲ ನೋಡಿರ್ತೀರಾ. ಪ್ರಿಸಮ್ ಹೇಗಿರುತ್ತೆ? ಒಂದು ಗ್ಲಾಸ್ ನಿಂದ ಮಾಡಿರ್ತಾರೆ, ಅಥವಾ ಕೆಲವರು ಬೇರೆ ಬೇರೆ ಮಟೀರಿಯಲ್ ನಿಂದನೂ ಮಾಡಿರಬಹುದು. ಸೊ ಹೇಗಿರುತ್ತೆ ಪ್ರಿಸಮ್ ಅನ್ನು ಒಂದ್ ಸೈಡ್ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಹೌದಾ? ಸೊ ಒಂದು ಗೊತ್ತಲ್ವಾ, ಪ್ರಿಸಮ್ ಬಗ್ಗೆ ಗೊತ್ತಲ್ವಾ? ಸೊ ಈ ರೀತಿಯಾಗಿರುತ್ತೆ. ಸೊ ಇದಕ್ಕೆ ನಾವು ಪ್ರಿಸಮ್ ನ ಆಂಗಲ್ ಅಂತ ಕರಿತೀವಿ. ನಿಮ್ಗೆ ಅವೆಲ್ಲ ಬೇಡ. ನಿಮ್ಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ಪ್ರಿಸಮ್ಗೆ ನೀವು ಯಾವುದೋ ಒಂದು ಕಲರ್ ಲೈಟ್ ಹಾಕಿದಿರಿ. ಸಪೋಸ್ ರೆಡ್ ಕಲರ್ ಲೈಟ್ ಅನ್ನ ಬಿಟ್ಟಿದ್ದೀರಿ, ರೆಡ್ ಕಲರ್ ನ ಲೇಸರ್ ಲೈಟ್ ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ರೆಡ್ ಕಲರ್ ನ ಲೇಸರ್ ಲೈಟ್ ಅನ್ನ ಬಿಟ್ಟಿದ್ದೀರಿ ಅಂತಂದ್ರೆ ಇದೇನಾಗುತ್ತೆ? ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಮೀಡಿಯಂ ಚೇಂಜ್ ಆಗ್ತಾ ಇದೆ ತಾನೆ. ಗಾಳಿಯಿಂದ ಅದು ಗ್ಲಾಸ್ ಮೀಡಿಯಂಗೆ ಎಂಟರ್ ಆಗ್ತಾ ಇದೆ. ಸೊ ಅದು ಬೆಳಕು ಹೀಗೆ ಹೋಗ್ಬೇಕಾಗಿತ್ತು, ಬಟ್ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳುತ್ತೆ, ಹೀಗೆ ಹೋಗುತ್ತೆ. ಈಗ ಇಲ್ಲಿ ಮತ್ತೆ ಮೀಡಿಯಂ ಚೇಂಜ್ ಆಗ್ತಾ ಇದೆ, ಇದು ಹೀಗೆ ಹೋಗ್ಬೇಕಾಗಿತ್ತು, ಬಟ್ ತನ್ನ ಮೀಡಿಯಂ ಅನ್ನ ಅಗೇನ್ ಮೀಡಿಯಂ ಚೇಂಜ್ ಮಾಡ್ಕೊತಾ ಇದೆ ಅಂದ್ರೆ ತನ್ನ ಡೈರೆಕ್ಷನ್ ಅನ್ನು ಕೂಡ ಚೇಂಜ್ ಮಾಡ್ಕೊಳುತ್ತೆ. ಸೊ ಹೀಗಾಗದು ಈ ರೀತಿಯಾಗಿ ಹೋಗುತ್ತೆ. ಓಕೆನಾ? ಸೊ ಈಗ ಇದು ಎಂಟರ್ ಆಗ್ತಾ ಇರುವಂತಹ ಏನಿದೆಯೋ ಇದಕ್ಕೆ ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಓಕೆನಾ? ಒಳಗಡೆ ಹೋಗ್ತಾ ಇರುವಂತ ರೇ ಇನ್ಸಿಡೆಂಟ್ ರೇ ಅಥವಾ ಪತನ ಕಿರಣ. ಹೌದಾ? ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಹೊರಗಡೆಗೆ ಬರ್ತಾ ಇದೆಯಲ್ವಾ, ಎಕ್ಸಿಟ್ ಆಗ್ತಾ ಇದೆಯಲ್ವಾ, ಎಮರ್ಜ್ ಆಗ್ತಾ ಇದೆಯಲ್ವಾ, ಈ ರೇಗೆ ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಎಮರ್ಜೆಂಟ್ ರೇ ಅಂತ ಕರಿತೀವಿ. ಓಕೆನಾ? ಈಗ ಇನ್ಸಿಡೆಂಟ್ ರೇ ಮತ್ತೆ ಎಮರ್ಜೆಂಟ್ ರೇ ನಡುವೆ ಎಷ್ಟು ಆಂಗಲ್ ಇದೆ ಅಂತ ನೋಡೋಣ. ಓಕೆನಾ? ಎಷ್ಟು ಆಂಗಲ್ ಇದೆ ಅಂತ ನೋಡುವ. ಇನ್ಸಿಡೆಂಟ್ ರೇ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ಬರುತ್ತೆ? ಅದು ಈ ರೀತಿಯಾಗಿ ಬರುತ್ತೆ. ಎಮರ್ಜೆಂಟ್ ರೇ ಅನ್ನ ಒಂದ್ ಸ್ವಲ್ಪ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಅಂದ್ರೆ ಇನ್ಸಿಡೆಂಟ್ ರೇ ಹೀಗಿತ್ತು, ಎಮರ್ಜೆಂಟ್ ರೇ ಹೀಗಿದೆ. ಸೊ ಅವುಗಳ ನಡುವಿನ ಆಂಗಲ್ ಎಷ್ಟಿದೆ ಅಂತ ನೋಡಿದ್ರೆ ಈ ಆಂಗಲ್ ಏನಿದೆ ಅಲ್ವಾ, ಇದಕ್ಕೆ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಓಕೆನಾ? ಇದಕ್ಕೆ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಅಷ್ಟೇ. ಒಳಗ್ ಬರೋ ರೇ ಮತ್ತೆ ಹೊರಗೆ ಹೋಗೋ ರೇ ನಡುವೆ ಏನು ಆಂಗಲ್ ಇದೆಯಲ್ವಾ, ಅದಕ್ಕೆ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರೆಯೋದು, ಮತ್ತೆ ಏನು ಅಲ್ಲ. ತುಂಬಾ ಈಸಿ ಕಾನ್ಸೆಪ್ಟ್. ಹೌದಾ? ಈಗ ನಾವು ರೆಡ್ ಲೈಟ್ ಹಾಕಿದೀವಿ ಅಂತ ಇಟ್ಕೊಳ್ಳಿ, ಹೊರಗೆ ಬರೋ ಲೈಟ್ ಯಾವ ಕಲರ್ ಇರುತ್ತೆ? ಅದು ಕೂಡ ರೆಡ್ ಕಲರೇ ಇರುತ್ತೆ. ಬಟ್ ನಾವೇನಾದ್ರೂ ಇಲ್ಲಿ ವೈಟ್ ಕಲರ್ ಲೈಟ್ ಹಾಕಿದ್ರೆ ಏನ್ ಕಥೆ ಆಗತ್ತೆ? ಇಲ್ಲಿ ಸ್ಪೆಷಲ್ ನಡೆಯೋದು. ಸರಿನಾ? ಸೊ ವೈಟ್ ಕಲರ್ ಲೈಟ್ ಹಾಕಿದ್ರೆ ಏನಾಗತ್ತೆ? ಚಂದ ಸ್ಟೋರಿ ಇದು, ಚಂದ ಸ್ಟೋರಿ. ಸೊ ಸಪೋಸ್ ನಾನು ರೆಡ್ ಕಲರ್ ಲೈಟ್ ಹಾಕಿದ್ರೆ ಹೊರಗಡೆನೂ ರೆಡ್ ಕಲರ್ ಲೈಟೇ ಸಿಕ್ತು.
ಬಟ್ ನಾನು ವೈಟ್ ಕಲರ್ ಲೈಟ್ ಏನಾದ್ರೂ ಬಿಟ್ಟೆ ಅಂತ ಇಟ್ಕೊಳ್ಳಿ, ವೈಟ್ ಕಲರ್ ಲೈಟ್ ಏನಾದ್ರೂ ಬಿಟ್ಟೆ ಅಂತ ಇಟ್ಕೊಳ್ಳಿ, ಹೊರಗಡೆಗೇನು ಬರುತ್ತಲ್ವಾ, ಹೊರಗಡೆಗೇನು ಬರುತ್ತಲ್ವಾ, ಬಣ್ಣ ಬಣ್ಣದ ಲೈಟ್ ಬರುತ್ತೆ, ಬಣ್ಣ ಬಣ್ಣದ ಕಲರ್ ಸಿಗತ್ತೆ, ಬಣ್ಣ ಬಣ್ಣದ ಕಲರ್ ಸಿಗತ್ತೆ ಹೊರಗಡೆಗೆ. ಯಾವ ಕಲರ್ ಸಿಗತ್ತೆ? ವಿಬ್ಗ್ಯಾರ್ ಸಿಗತ್ತೆ, ವೈಲೆಟ್ ಸಿಗತ್ತೆ, ಇಂಡಿಗೋ ಸಿಗತ್ತೆ, ಗ್ರೀನ್ ಸಿಗತ್ತೆ, ಯೆಲ್ಲೋ ಸಿಗತ್ತೆ, ಆರೆಂಜ್ ಸಿಗತ್ತೆ, ರೆಡ್ ಸಿಗತ್ತೆ, ಎಲ್ಲ ಕಲರು ಸಿಗತ್ತೆ. ಯಾಕೆ ಹಿಂಗೆ? ಆವಾಗ ರೆಡ್ ಹಾಕಿದಾಗ ರೆಡ್ಡೇ ಸಿಕ್ಕಿತ್ತು, ಬಟ್ ಇವಾಗ ವೈಟ್ ಹಾಕಿದೀನಿ, ಬಟ್ ಬೇರೆ ವೈಟ್ ಬಿಟ್ಕೊಂಡು ಎಲ್ಲೆಲ್ಲ ಕಲರ್ ಎಲ್ಲ ಸಿಕ್ತಲ್ಲ. ಯಾಕೆ? ಯಾಕಂದ್ರೆ ಈ 7 ಕಲರ್ ಸೇರಿನೇ ನಮ್ಗೆ ವೈಟ್ ಕಲರ್ ಸಿಕ್ಕಿರೋದು. ಹೀಗಾಗಿ ವೈಟ್ ಕಲರ್ ಇಲ್ಲಿ ಹೋದಾಗ ಏನಾಗತ್ತೆ, ಅದು ಸ್ಪ್ಲಿಟ್ ಆಗತ್ತೆ. ವೈಟ್ ನ ಒಳಗಡೆಗೆಲ್ಲ ಏನೇನು ಕಂಪೋನೆಂಟ್ಸ್ ಇತ್ತಲ್ಲ ಅವೆಲ್ಲ ಸ್ಪ್ಲಿಟ್ ಆಗತ್ತೆ, ಅದು ಇಲ್ಲಿ ಕಾಣಿಸೋದಕ್ಕೆ ಶುರುವಾಗತ್ತೆ. ಯಾಕಪ್ಪ ವೈಟ್ ನಲ್ಲಿರುವಂತದ್ದೆಲ್ಲ ಸ್ಪ್ಲಿಟ್ ಆಗತ್ತೆ ಅಂತಂದ್ರೆ, ವೈಟ್ ನಲ್ಲಿ ವೈಟ್ ಕಲರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಈ ಎಲ್ಲಾ ಕಲರ್ ಗಳನ್ನ ಕರೆಕ್ಟ್ ರೇಷಿಯೋನಲ್ಲಿ ಆಡ್ ಮಾಡ್ಕೋಬೇಕು, ಹೌದಾ? ಸೊ ವೈಟ್ ಒಳಗಡೆಗೆ ಇವೆಲ್ಲ ಕಲರ್ ಇರುತ್ತೆ. ಸೊ ಇವೆಲ್ಲ ಕಲರ್ ಸೇರಿ ನಮ್ಗೆ ಯಾವ ಕಲರ್ ಸಿಕ್ಕಿರುತ್ತೆ? ಇವೆಲ್ಲ ಕಲರ್ ಸೇರಿ ನಮ್ಗೆ ವೈಟ್ ಕಲರ್ ಸಿಕ್ಕಿರುತ್ತೆ. ಈಗ ಪ್ರತಿಯೊಂದು ಕಲರ್ ಚೇಂಜ್ ಇದೆ ಅಲ್ವಾ? ಸೊ ಪ್ರತಿಯೊಂದು ಕಲರ್ ಚೇಂಜ್ ಇದೆ ಅಂದ್ರೆ ಆ ಪ್ರತಿಯೊಂದು ಲೈಟ್ ನ ವೇವ್ ಲೆಂತ್ ಕೂಡ ಚೇಂಜ್ ಇರುತ್ತೆ, ಸರಿನಾ? ಇದೊಂದು ವೇವ್ ಲೆಂತ್ ಅನ್ನೋದು ಹೊಸ ಕಾನ್ಸೆಪ್ಟ್ ಅಪ್ಪ. ಏನಪ್ಪಾ ಅಂದ್ರೆ ಈ ಲೈಟ್ ಏನಿದೆಯೋ ಅದನ್ನ ನಾವು ವೇವ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಇವಾಗ ಸದ್ಯಕ್ಕೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಅದನ್ನ ನೀವು ಆಲ್ರೆಡಿ ಸೆಕೆಂಡ್ ಪಿ ಯು ನಲ್ಲಿ ಕಲಿತೀರಾ. ಸೆಕೆಂಡ್ ಪಿ ಯು ಬಂದ್ಮೇಲೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕಲಿತೀರಾ, ನಾನೇ ಹೇಳ್ಕೊಡ್ತೀನಿ, ಸರಿನಾ? ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಇದೆ ಅಂದ್ಮೇಲೆ ಈ ಪ್ರತಿಯೊಂದರದ್ದು ವೇವ್ ಲೆಂತ್ ಚೇಂಜ್ ಇರುತ್ತೆ. ಈ ರೆಡ್ ಏನಿದೆಯಲ್ವಾ, ರೆಡ್ ಇಂದು ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಓಕೆನಾ? ರೆಡ್ ಇಂದು ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಈ ವೈಲೆಟ್ ಇದೆಯಲ್ವಾ, ವೈಲೆಟ್ ಇದ್ದು ವೇವ್ ಲೆಂತ್ ಎಲ್ಲಕ್ಕಿಂತ ಕಡಿಮೆ ಇರುತ್ತೆ. ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವ್ದ್ರದ್ದು? ರೆಡ್ ಇಂದು. ಎಲ್ಲಕ್ಕಿಂತ ಕಮ್ಮಿ ಇರೋದು ಯಾವ್ದ್ರದ್ದು? ವೈಲೆಟ್ ಇಂದು. ಈಗ ನೀವ್ ಹೇಳಿ, ಯೆಲ್ಲೋ ವೇವ್ ಲೆಂತ್ ಯಾವ ರೀತಿಯಾಗಿರುತ್ತೆ? ಯೆಲ್ಲೋ ವೇವ್ ಲೆಂತ್ ರೆಡ್ ವೇವ್ ಲೆಂತ್ ಗಿಂತ ಕಮ್ಮಿ ಇರುತ್ತೆ, ಬಟ್ ವೈಲೆಟ್ ಗಿಂತ ಜಾಸ್ತಿ ಇರುತ್ತೆ, ಸರಿನಾ? ಸೊ ಇಲ್ಲಿ ಮಿಡ್ಲ್ ಅಲ್ಲಿ ಬರೋದು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಅಂದಾಜಂತೂ ನಿಮ್ಗೆ ಆಗಿರುತ್ತೆ, ರೈಟ್? ಸೊ ಮೇಲಿರೋದ್ರ ವೇವ್ ಲೆಂತ್ ಅತ್ಯಂತ ಜಾಸ್ತಿ ಇರುತ್ತೆ, ಇದರ ವೇವ್ ಲೆಂತ್ ಅತ್ಯಂತ ಕಡಿಮೆ ಇರುತ್ತೆ. ಸೊ ರೆಡ್ ಯಾಕೆ ಕಮ್ಮಿ ಡಿಫ್ಲೆಕ್ಟ್ ಆಯ್ತು? ಈಗ ನೋಡ್ರಿ, ವೈಟ್ ಲೈಟ್ ಈ ರೀತಿಯಾಗಿ ಬಿಟ್ಟಿದ್ದೇನೆ, ಜಾಸ್ತಿ ಡಿಫ್ಲೆಕ್ಟ್ ಆಗಿರೋದು ಯಾವುದು? ಜಾಸ್ತಿ ಡಿಫ್ಲೆಕ್ಟ್ ಆಗಿರೋದು ಯಾವುದು? ಜಾಸ್ತಿ ಬಗ್ಗಿರೋದು ಯಾವುದು? ಜಾಸ್ತಿ ಬಗ್ಗಿರೋದು ವೈಲೆಟ್. ಯಾಕೆ ಜಾಸ್ತಿ ಬಗ್ತು? ಯಾಕಂದ್ರೆ ಅದರ ವೇವ್ ಲೆಂತ್ ಎಲ್ಲಕ್ಕಿಂತ ಕಮ್ಮಿ ಇತ್ತು, ಅದಕ್ಕಾಗಿ ಅದು ಜಾಸ್ತಿ ಬಗ್ಬಿಡ್ತು, ಹೌದಾ? ಸ್ವಲ್ಪ ಕಮ್ಮಿ ಯಾರಿಗೆ ಕಮ್ಮಿ ಶಕ್ತಿ ಇರ್ತದಲ್ವಾ, ಒಂದ್ 2 ಕೋಲ್ ಇದೆ ನಿಮ್ಮ ಹತ್ರ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ಸ್ಟ್ರಾಂಗ್ ಕೋಲ್ ಇದೆ ಅಂತ, ಸ್ಟ್ರಾಂಗ್ ಸ್ಟಿಕ್ ಇದೆ, ಕೋಲ್ ಇದೆ, ಅದನ್ನ ನೀವು ಬಗ್ಸೋಕ್ಕಾಗತ್ತಾ? ಅಲ್ಲ, ಸ್ವಲ್ಪ ಕಮ್ಮಿ ಬಗ್ಗತ್ತೆ ಅದು. ಸೊ ಸ್ಟ್ರಾಂಗ್ ಇರೋದು, ಸೊ ಜಾಸ್ತಿ ವೇವ್ ಲೆಂತ್ ಇರೋದು ಕಮ್ಮಿ ಬಗ್ಗಿದೆ, ಸರಿನಾ? ಸೊ ಅಂದ್ರೆ ಕಮ್ಮಿ ವೇವ್ ಲೆಂತ್ ಇರೋದು ಜಾಸ್ತಿ ಬಗ್ಗಿದೆ. ವೀಕ್ ಕೋಲ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಆರಾಮಾಗಿ ಬಗ್ಸ್ಬಹುದು, ಹೌದಾ? ಸೊ ಅದು ಜಾಸ್ತಿ ಬಗ್ಗತ್ತೆ. ಸೊ ಜಾಸ್ತಿ ವೇವ್ ಲೆಂತ್ ಇದ್ರೆ ಕಡಿಮೆ ಬಗ್ಗತ್ತೆ, ಕಡಿಮೆ ವೇವ್ ಲೆಂತ್ ಇದ್ರೆ ಜಾಸ್ತಿ ಬಗ್ಗತ್ತೆ. ಸೊ ಹೀಗೇನೆ ಕಾಮನ ಬಿಲ್ಲು ಫಾರ್ಮ್ ಆಗತ್ತೆ, ಕರೆಕ್ಟಾ? ಸೊ ಕಾಮನ ಬಿಲ್ಲು ಎಲ್ಲ ಈ ರೀತಿಯಾಗಿ ಫಾರ್ಮ್ ಆದ್ರೆ, ಸೊ ಜಾಸ್ತಿ ಬಗ್ಗಿರೋ ಜಾಗದಲ್ಲಿ ಯಾವ ಕಲರ್ ಇರುತ್ತೆ ಗೊತ್ತಾ? ಈ ಕೆಳಗಡೆಗೆ ಯಾವ ಕಲರ್ ಇರುತ್ತೆ ಗೊತ್ತಾ? ಜಾಸ್ತಿ ಬಗ್ಗಿರೋ ಜಾಗದಲ್ಲಿ ಯಾವ ಕಲರ್ ಇರುತ್ತೆ ಗೊತ್ತಾ? ಈ ಕಲರ್ ಇರುತ್ತೆ. ಕೆಳಗಡೆಗಿರೋದು ವೈಲೆಟ್ ಇರುತ್ತೆ. ಸೊ ಅತ್ಯಂತ ಕಮ್ಮಿ ಸ್ಪ್ರೆಡ್ ಆಗಿರೋದು, ಅತ್ಯಂತ ಕಮ್ಮಿ ಬಗ್ಗಿರೋದು, ಸ್ಪ್ರೆಡ್ ಅಲ್ಲ, ಅತ್ಯಂತ ಕಮ್ಮಿ ಬಗ್ಗಿರೋರು ಯಾರು? ಅತ್ಯಂತ ಕಮ್ಮಿ ಬಗ್ಗಿರೋರು ಅಂದ್ರೆ ಮೇಲ್ಗಡೆಗೆ ಇರ್ತಾನೆ ಅವನು. ಯಾರು ಮೇಲ್ಗಡೆಗೆ ಇರ್ತಾರೆ? ಮೇಲ್ಗಡೆಗೆ ಯಾವತ್ತು ರೆಡ್ ಇರುತ್ತೆ, ಓಕೆನಾ? ಈ ಪಾಯಿಂಟ್ ಕ್ಲಿಯರ್ ಆಯ್ತಾ? ಸೊ ಇದೇ ಆಗಿತ್ತು. ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಇಲ್ಲಿ ಅಂದ್ರೆ, ಇನ್ನೇನಾದ್ರೂ ಪಾಯಿಂಟ್ ಕೊಟ್ಟಿದಾರ? ಇನ್ನೊಂದು ಚಂದ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಬುಕ್ ನಲ್ಲಿ. ಏನಪ್ಪಾ ಅಂತಂದ್ರೆ, 2 ಪ್ರಿಸಮ್ ತಗೊಂಡಿದ್ದಾರೆ, 2 ಪ್ರಿಸಮ್, ಓಕೆನಾ? ಸೊ ಒಂದೇ ಪ್ರಿಸಮ್ ತಗೊಂಡಿಲ್ಲ, 2 ಪ್ರಿಸಮ್ ತಗೊಂಡಿದ್ದಾರೆ. 2 ಸೇಮ್ ತರ ಇರೋ ಪ್ರಿಸಮ್, ಬೇರೆ ಬೇರೆ ಶೇಪಿನ ಪ್ರಿಸಮ್ ತಗೊಂಡ್ರೆ ಆಗಲ್ಲ. 2 ಸೇಮ್ ಶೇಪ್ ಇರುವಂತ ಪ್ರಿಸಮ್ ಅನ್ನ ತಗೊಂಡಿದ್ದಾರೆ. ಅದನ್ನ ಒಂದ್ ಪ್ರಿಸಮ್ ಇನ್ನೊಂದು ಪ್ರಿಸಮ್ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಇದಕ್ಕೆ ನಾವು ವೈಟ್ ಲೈಟ್ ಅನ್ನ ಬಿಡ್ತೀವಿ, ಓಕೆನಾ? ವೈಟ್ ಲೈಟ್ ಅಂತ ಬಿಡ್ತೀವಿ. ಇದರಿಂದ ಏನಾಗತ್ತೆ? ಕಲರ್ ಲೈಟ್ ಹೊರಗಡೆ ಬರುತ್ತೆ. ಎಲ್ಲ ಕಲರ್ ಲೈಟ್ ಇದರಿಂದ ಹೊರಗಡೆ ಬರುತ್ತೆ, ಹೌದಾ? ಸೊ ಇದರಿಂದ ಎಲ್ಲ ಕಲರ್ ಲೈಟ್ ಹೊರಗಡೆ ಬರುತ್ತೆ. ರೆಡ್, ಬ್ಲೂ, ಎಲ್ಲ ಬರುತ್ತೆ, ಇದ್ರಲ್ಲಿ ಹೊರಗಡೆ ಬರುತ್ತೆ. ಸೊ ಇದು ಇನ್ನೊಂದು ಪ್ರಿಸಮ್, ಅದೇ ತರ ಇರೋ ಇನ್ನೊಂದು ಪ್ರಿಸಮ್ ಹೋದಾಗ ಏನಾಗತ್ತೆ? ಅದು ಮತ್ತೆ ಇಲ್ಲಿ ಏನೇನು ಸಪರೇಟ್ ಆಗಿತ್ತಲ್ಲ ಅದು ಎಲ್ಲಾನು ಮತ್ತೆ ಒಂದ್ ಕಡೆ ಸೇರತ್ತೆ. ಆ ಎಲ್ಲ ಲೈಟ್ಸ್ ಮತ್ತೆ ಒಂದ್ ಕಡೆ ಸೇರತ್ತೆ, ಮತ್ತೆ ಅದು ವೈಟ್ ಲೈಟ್ ಆಗಿ ಹೋಗುತ್ತೆ. ಮೊದಲು ವೈಟ್ ಲೈಟ್ ಇತ್ತು, ಪ್ರಿಸಮ್ ಮೂಲಕ ಹೋಯ್ತು, ಸಪರೇಟ್ ಆಯ್ತು. ಸಪರೇಟ್ ಆಗಿರೋ ಲೈಟ್ ಮತ್ತೆ ಪ್ರಿಸಮ್ ಮೂಲಕ ಹೋಯ್ತು, ವೈಟ್ ಲೈಟ್ ಆಗಿ ಬಂತು, ಓಕೆನಾ? ಸೊ ಇದೊಂದು ಚಂದ ಫಿನೋಮಿನಾ, ಸರಿನಾ? ಈ ರೀತಿಯಾಗಿ ಆಗತ್ತೆ. ಅಂದ್ರೆ
ನಾವು ವೈಟ್ ಲೈಟ್ ಅಲ್ಲೇನೆ ಬೇರೆ ಬೇರೆ ಕಲರ್ ಇರುತ್ತೆ ಅಂತ ಹೇಳೋದು. ಬೇರೆಲ್ಲ ಕಲರ್ ಅನ್ನ ಮಿಕ್ಸ್ ಮಾಡಿದ್ರೆ, ಈ 7 ಕಲರ್ ಅನ್ನ ಮಿಕ್ಸ್ ಮಾಡಿದ್ರೆ ನಮ್ಗೆ ವೈಟ್ ಲೈಟ್ ಸಿಗುತ್ತೆ ಅನ್ನೋದಕ್ಕೆ ಒಂದು ಚಂದ ಎಕ್ಸ್ಪೆರಿಮೆಂಟ್ ಇದು. ಇದಕ್ಕೆ ನಾವು ಇದಿತ್ತಲ್ವಾ, ವೈಟ್ ಲೈಟ್ ಇತ್ತು, ಇದು ಸಪರೇಟ್ ಆಯ್ತು, ಇದಕ್ಕೆ ನಾವು ರೋಹಿತದ ವರ್ಣ ವಿಭಜನೆ ಅಂತ ಕರಿತೀವಿ. ಲೈಟ್ ಎಲ್ಲ ಸ್ಪ್ಲಿಟ್ ಆಗತ್ತೆ ಅಂತ ಹೇಳ್ತೀವಿ. ಸೊ ಇದೇ ಇಲ್ಲಿರೋದು. ಇದಕ್ಕೇನೋ ಎಕ್ಸಾಕ್ಟ್ ವರ್ಡಿಂಗ್ ಇರುತ್ತೆ ನಿಮ್ ಬುಕ್ ನಲ್ಲಿ, ನಾವು ಕರೆಕ್ಟ್ ಆಗಿ ಹುಡುಕಿದ್ರೆ ಅದು ಸಿಗತ್ತೆ. ಅದನ್ನು ನೋಡ್ತಾ ಹೋಗೋಣ. ಬೇಕಾದ್ರೆ ಅದನ್ನು ನೀವು ಒಂದ್ಸಲ ನೋಡಿಟ್ಕೊಳ್ಳಿ, ಎಕ್ಸಾಕ್ಟ್ ವರ್ಡ್ ಏನು ಬರುತ್ತೆ ಅದು ಅಂತ. ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರೋದು. ರೋಹಿತದ ವರ್ಣ ವಿಭಜನೆ ಅಂತ ಕರಿತಿದ್ವಿ ನಾವು ಈ ಎಕ್ಸ್ಪೆರಿಮೆಂಟ್ಗೆ, ಗೊತ್ತಾಯ್ತಲ್ವಾ? ಸೊ ಇಂಗ್ಲಿಷ್ ಮೀಡಿಯಂನವ್ರು ಏನಂತ ಕರಿಬಹುದು ಇದಕ್ಕೆ? ಬರ್ದಿದಾರಲ್ವೇ ಅಲ್ಲಿ, ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಕನ್ನಡ ಮೀಡಿಯಂನವರಾದ್ರೆ ರೋಹಿತದ ವರ್ಣ ವಿಭಜನೆ, ಇಂಗ್ಲಿಷ್ ಮೀಡಿಯಂನವರಾದ್ರೆ ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ವೈಟ್ ಲೈಟ್ ಬತ್ತು, ಸ್ಪ್ಲಿಟ್ ಆಗಿತ್ತು, ಇಲ್ಲಿ ಏನೇನ್ ಸ್ಪ್ಲಿಟ್ ಆಗಿತ್ತಲ್ವಾ ಅವೆಲ್ಲ ರೀಕಾಂಬಿನೇಷನ್ ಆಗಿ ಮತ್ತೆ ವೈಟ್ ಲೈಟ್ ನಮ್ಗೆ ಸಿಕ್ತು, ರೈಟ್? ಸೊ ಇವೆಲ್ಲ ನಮಗೆ ಗೊತ್ತಿರುವಂತ ಫಿನೋಮಿನಾ. ಇನ್ನು ಕಾಮನ ಬಿಲ್ಲು ಬಗ್ಗೆನೂ ಹೇಳಿದ್ದೀನಿ. ಕಾಮನ ಬಿಲ್ಲು ಆಗ್ಲಿಕ್ಕೆ ಏನ್ ಕಾರಣ? ಕಾಮನ ಬಿಲ್ಲು ಆಗೋದಕ್ಕೆ ಅಲ್ಲಿ ನೀರಿನ ಹನಿಗಳು ಬೀಳ್ತಾ ಇರತ್ತೆ, ಕರೆಕ್ಟಾ? ನೀರಿನ ಹನಿಗಳು ಬೀಳ್ತಾ ಇರತ್ತೆ, ಸೂರ್ಯನ ಕಿರಣ ಅದ್ರ ಮೇಲೆ ಬೀಳತ್ತೆ, ಸೂರ್ಯನ ವೈಟ್ ಲೈಟ್ ಅದ್ರ ಮೇಲೆ ಬೀಳತ್ತೆ. ಸೊ ಸೂರ್ಯನ ವೈಟ್ ಲೈಟ್ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ? ಯಾವುದೋ ಒಂದು ಪರ್ಫೆಕ್ಟ್ ಆಂಗಲ್ ನಲ್ಲಿ ಬಿದ್ದಾಗ, ಒಂದೇ ಹನಿ ಇರತ್ತಾ? ತುಂಬಾ ಹನಿ ಇರುತ್ತೆ. ಸೊ ತುಂಬಾ ಹನಿಗಳ ಮೇಲೆ ಈ ರೀತಿಯಾಗಿ ವೈಟ್ ಲೈಟ್ ಎಲ್ಲ ಬಿದ್ದಾಗ ಆ ಸ್ಪೆಕ್ಟ್ರಮ್ ಏನಿತ್ತು, ಈ 7 ಕಲರ್ ನ ಸ್ಪೆಕ್ಟ್ರಮ್ ಏನಿತ್ತು, ಅದು ತುಂಬಾ ಚೆನ್ನಾಗಿ ಕಾಮನ ಬಿಲ್ಲು ಆಗಿ ನಮಗ್ ಕಾಣಿಸುತ್ತೆ. ನಾವು ಅದನ್ನೆಲ್ಲ ನೋಡಿ ಖುಷಿ ಪಡ್ತೀವಿ, ಸರಿನಾ? ಇನ್ನೇನಾದ್ರೂ ಇದೆ ಇಲ್ಲಿ? ಇನ್ ಸ್ವಲ್ಪ 2-3 ಫಿನೋಮಿನಾ ಇದೆ. ಈ ಬೋರ್ಡ್ ಅನ್ನ ಒಂದ್ಸಲ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೆಕ್ಸ್ಟ್ ಇರೋದು ಅಟ್ಮಾಸ್ಫೆರಿಕ್ ರಿಯಾಕ್ಷನ್ ಅಂತ. ಅಂದ್ರೆ ಏನೇನ್ ಆಗತ್ತೆ, ಈಗ ನಾವು ಸ್ಟಾರ್ಸ್ ಎಲ್ಲ ನೋಡಿದಾಗ ನಮ್ಗೆ ಯಾಕೆ ಅದು ಹೊಳೆಯೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿರೋ ಅನೇಕ ಎಕ್ಸ್ಪ್ಲೇನೇಷನ್ ಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೀವು ಆರತಿ ಎಲ್ಲ ಮಾಡ್ಬೇಕಾದ್ರೆ ನೋಡಿರ್ತೀರ, ದೇವ್ರ ಆರತಿ ಮಾಡ್ಬೇಕಾದ್ರೆಲ್ಲ ನೋಡಿರ್ತೀರ, ಅಲ್ಲಿ ಬೆಂಕಿ ಇರುತ್ತೆ. ಆರತಿನಲ್ಲಿ ಬೆಂಕಿ ಇರುತ್ತೆ ಲಾಸ್ಟ್, ಹೌದಾ? ಇದು ಆರತಿ ತಟ್ಟೆ ಅಂದ್ರೆ ಲಾಸ್ಟ್ ಅಲ್ಲಿ ಬೆಂಕಿ ಇರುತ್ತೆ. ಸೊ ಈ ಬೆಂಕಿ ಸುತ್ತ ನಿಮ್ಗೆ ಅದು ಒಂಥರ ಸ್ಪೆಷಲ್ ಆಗಿ ಕಾಣಿಸುತ್ತೆ, ರೈಟ್? ಸೊ ಅಲ್ಲಿ ಏನೋ ಒಂಥರ ಅಲ್ಗಾಡ್ತಾ ಇರೋ ತರ ಏನೋ ಒಂಥರ ಕಾಣಿಸ್ತದೆ. ನೀವು ನೋಡಿ, ನೀವು ಅದ್ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಅದು ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಆ ರೀತಿಯಾಗಿ ಆಗತ್ತೆ? ಯಾಕಂದ್ರೆ ಇಫ್ ದಿಸ್ ಇಸ್ ಬೆಂಕಿ, ಇದು ಬೆಂಕಿ ಅಂತ ಇಟ್ಕೊಳ್ಳಿ. ಈ ಬೆಂಕಿ ಅಂತಂದ್ರೆ ಅದರ ಸುತ್ತ ಇರೋ ಗಾಳಿ ಏನಾಗಿರುತ್ತೆ? ಅದರ ಸುತ್ತ ಇರೋ ಗಾಳಿ ಹೀಟ್ ಆಗಿರುತ್ತೆ. ಸೊ ಹೀಟ್ ಗಾಳಿ ಆಗಿದೆ ಅಂತಂದ್ರೆ ಗಾಳಿಯಲ್ಲಿರೋ ಆ ಮಾಲಿಕ್ಯೂಲ್ಸ್ ಎಲ್ಲ ಏನಿದಾವಲ್ವಾ, ಅದು ಸ್ವಲ್ಪ ದೂರ ಇರುತ್ತೆ. ಸೊ ಗಾಳಿಲಿರೋ ಮಾಲಿಕ್ಯೂಲ್ಸ್ ಇನ್ನ ದೂರ ಹೋಗಿದೆ ಅಂದ್ರೆ ಗಾಳಿ ಲೈಟರ್ ಆಗತ್ತೆ. ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾರ್ಮಲ್ ಆಗಿ ಎಷ್ಟಿರತ್ತಲ್ಲ ಅದಕ್ಕಿಂತನೂ ಅದ್ರದ್ದು ಒಂದ್ ಸ್ವಲ್ಪ ಕಮ್ಮಿ ಆಗತ್ತೆ. ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗತ್ತೆ, ಬಟ್ ಹೊರಗಡೆಗಿರೋ ಗಾಳಿ ಏನಿದೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಅಫೆಕ್ಟ್ ಆಗ್ತಾ ಇಲ್ಲ. ಬಟ್ ಬೆಂಕಿ ಹತ್ರ ಇರುವಂತ ಗಾಳಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದೆ. ಅಂದ್ರೆ ಹೊರಗಡೆಗಿರೋ ಗಾಳಿ ರಿಫ್ರಾಕ್ಟಿವ್ ಇಂಡೆಕ್ಸೇ ಬೇರೆ, ಬೆಂಕಿ ಹತ್ರ ಇರೋ ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸೇ ಬೇರೆ. ಅಂದ್ರೆ ಅಲ್ಲಿ ಅಗೇನ್ ನಮ್ಮ ಬೆಳಕು ಏನು ಹೋಗ್ತಾ ಇದೆಯೋ ಅಲ್ಲಿಂದ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಅಗೇನ್ ರಿಫ್ರಾಕ್ಷನ್ ಆಗ್ತಾ ಇದೆ. ಬೆಳಕು ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಹೋಗ್ಬೇಕಾದ್ರೆ ಅದು ಬೆಂಡ್ ಆಗತ್ತೆ. ಯಾಕೆ ಬೆಂಡ್ ಆಗತ್ತೆ? ಯಾಕಂದ್ರೆ ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸೇ ಬೇರೆ, ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸೇ ಬೇರೆ, ಹೀಗಾಗಿ ಬೆಂಡ್ ಆಗತ್ತೆ. ಈಗ ಇಲ್ಲಿ ಕೇಸ್ನಲ್ಲೂ ಅದೇ ಆಯ್ತಲ್ವಾ, ಹೊರಗಡೆಗಿರೋ ಗಾಳಿ ರಿಫ್ರಾಕ್ಟಿವ್ ಇಂಡೆಕ್ಸೇ ಬೇರೆ, ಇದ್ರ ಸುತ್ತ ಇರೋ ಗಾಳಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ, ಎರಡು ಗಾಳಿನೇ ಬಟ್ ಸ್ಟಿಲ್ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಆಯ್ತು. ಅಂದ್ರೆ ಆವಾಗ ಲೈಟ್ ಮತ್ತೆ ಬೆಂಡ್ ಆಗತ್ತೆ. ಸೊ ಲೈಟ್ ಬೆಂಡ್ ಆಗತ್ತೆ, ಬಟ್ ಆ ಗಾಳಿ ಏನಿದೆಯೋ ಇದ್ರ ಹೊರಗಡೆ ಇರೋದು ಅದು ಸ್ಟಿಲ್ ಆಗಿರತ್ತಾ, ಅಲ್ಲಿ ಬಿಸಿ ಗಾಳಿ ಮೇಲೆ ಹೋಗುತ್ತೆ, ಇನ್ನು ಮತ್ತೆ ಪಕ್ಕದಲ್ಲಿರೋದು ಮತ್ತೆ ಬರುತ್ತೆ, ಅದು ಬಿಸಿ ಆಗುತ್ತೆ ಮತ್ತೆ ಮೇಲೆ ಹೋಗುತ್ತೆ, ಅದು ಬಿಸಿ ಆಗುತ್ತೆ ಮತ್ತೆ ಮೇಲೆ ಹೋಗುತ್ತೆ. ಸೊ ಈ ರೀತಿಯಾಗಲ್ಲಿ ಆ ರಿಫ್ರಾಕ್ಟಿವ್ ಇಂಡೆಕ್ಸು ಕೂಡ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಕ್ಷಣ. ಹೀಗಾಗಿ ನಮ್ಗದು ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಬರೀ ಇಲ್ಲಷ್ಟೇ ಅಲ್ಲ ಗೈಸ್, ಇಡೀ ನಮ್ಮ ವಾತಾವರಣದಲ್ಲೇ ಆ ರೀತಿಯಾಗಿ ಆಗತ್ತೆ. ಇಡೀ ವಾತಾವರಣದಲ್ಲೇ ಒಂದೊಂದ್ ಕಡೆ ಒಂದೊಂದ್ ರೀತಿ ಹೀಟ್ ಇದೆ, ಹೌದಾ? ಭೂಮಿ ಮೇಲೆ ಎಲ್ಲ ನೋಡಿದ್ರೆ, ಭೂಮಿದ ಅಟ್ಮಾಸ್ಫಿಯರ್ ಎಲ್ಲ ನೋಡಿದ್ರೆ ಒಂದೊಂದ್ ಕಡೆ ಒಂದೊಂದ್ ರೀತಿ ಹೀಟ್ ಇದೆ. ಸೊ ಒಂದೊಂದ್ ಕಡೆ ಒಂದೊಂದ್ ರೀತಿ ಹೀಟ್ ಇದೆ ಅಂದ್ಮೇಲೆ ಅಲ್ಲಿ ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೂಡ ಅದಕ್ಕೆ ತಕ್ಕಂಗೆನೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಗಾಳಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ಮೇಲೆ ಅಲ್ಲಿ ಲೈಟ್ ಬಂದಿದೆ ಅಂದ್ಮೇಲೆ ಅದು ಕಂಟಿನ್ಯೂಸ್ ಆಗಿ ಬೆಂಡ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಅದು ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೋತಾ ಹೋಗುತ್ತೆ. ಈಗ ಸಪೋಸ್ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಇಟ್ಕೊಳ್ಳಿ, ನಾನು ಇಲ್ಲಿ ನಿಂತಿದ್ದೀನಿ, ಇಲ್ಲೆಲ್ಲೋ ಸ್ಟಾರ್ ಇದೆ ಅಂತ ಇಟ್ಕೊಳ್ಳಿ, ಸ್ಟಾರ್ ಇದೆ. ಸೊ ಇದನ್ನ ನಿಂತಿರೋದು ಎಲ್ಲಿ ನಿಂತಿದ್ದೀನಿ? ಭೂಮಿ ಮೇಲೆ ನಿಂತಿದ್ದೀನಿ. ಸೊ ಇದು ಸಪೋಸ್ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ ಅಂತ ಇಟ್ಕೊಳ್ಳಿ. ಸ್ಟಾರ್ ಇಂದ ಲೈಟ್ ಬರುತ್ತೆ, ಭೂಮಿ ಅಟ್ಮಾಸ್ಫಿಯರ್ ಬಂದ್ಮೇಲೆ ಅದು ಕಂಟಿನ್ಯೂಸ್ ಆಗಿ ಬೆಂಡ್ ಆಗ್ತಾ ನನಗಿಲ್ಲಿ ಕಾಣಿಸುತ್ತೆ. ನಾನೇನ್ ಕಂಡ್ಕೋತೀನಿ, ನನಗ್ ಕಾಣ್ಬೇಕಾದ್ರು ಈ ಡೈರೆಕ್ಷನ್ ಅಲ್ಲಿ ಕಂಡಿದೆ ಅಲ್ವಾ? ಸೊ ನಾನು ಇಲ್ಲೆಲ್ಲೆಲ್ಲೋ ಸ್ಟಾರ್ ಇದೆ ಅಂತ ಅನ್ಕೋತೀನಿ, ಬಟ್ ಆಕ್ಚುಲಿ ಸ್ಟಾರ್ ಇರೋದು ಎಲ್ಲಾಗಿತ್ತು? ಇಲ್ಲಾಗಿತ್ತು. ಬಟ್ ನಾನೇನ್ ಅನ್ಕೋತಾ ಇದೀನಿ, ರಿಫ್ರಾಕ್ಷನ್ ಎಲ್ಲ ಆಗಿ ಬಂದ್ಮೇಲೆ ನನ್ ಕಣ್ಣಿಗೆ ಸೇರ್ಬೇಕಾದ್ರೆ ಈ ಡೈರೆಕ್ಷನ್ ಅಲ್ಲಿ ಬಂತಲ್ವಾ, ಹೀಗಾಗಿ ನನ್ ಲೈಟ್ ಇಲ್ಲೆಲ್ಲೋ ಇದೆ, ಇಲ್ಲೆಲ್ಲೋ ಸ್ಟಾರ್ ಇದೆ ಅಂತ ನಾನು ಅನ್ಕೋತೀನಿ. ಸ್ಟಾರ್ ಇರೋದೇ ಬೇರೆ ಕಡೆಗೆ, ನಮಗ್ ಕಾಣಿಸೋದೇ ಬೇರೆ ಕಡೆಗೆ, ಸರಿನಾ? ಮತ್ತೆ ಅದೇ ರೀತಿಲಿ ಸ್ಟಾರ್ ಯಾಕೆ ಹೊಳೆಯೋ ರೀತಿಯಲ್ಲಿ ಕಾಣಿಸುತ್ತೆ ಅಂತ.
ಸ್ಟಾರಿಗೆ ಬೆಳಕಿರತ್ತೆ, ಬಟ್ ಆ ಸ್ಟಾರ್ ಹೊಳೆಯೋ ರೀತಿಲಿ ಯಾಕೆ ಕಾಣಿಸುತ್ತೆ? ಯಾಕಂದ್ರೆ ಆ ಲೈಟ್ ಅಟ್ಮಾಸ್ಫಿಯರಿಗೆ ಬಂದ ತಕ್ಷಣ ಆ ಅಟ್ಮಾಸ್ಫಿಯರ್ ಅಲ್ಲಿ ಏನಾಗುತ್ತೆ, ಪ್ರತಿ ಹಂತದಲ್ಲೂ ಗಾಳಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಇರುತ್ತೆ. ಅಂದ್ರೆ ಹೀಗಾಗಿ ನಮ್ಮ ಲೈಟ್ ಕಂಟಿನ್ಯೂಸ್ ಆಗಿ ರಿಫ್ರಾಕ್ಷನ್ ಆಗ್ತಾ ಇರುತ್ತೆ. ಆ ರಿಫ್ರಾಕ್ಷನ್ ಆಗೋ ಇದು ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗಿ ನಮಗೆ ಇದು ಸ್ಟಾರ್ ಏನಿದೆಯೋ ಅದು ಮಿನುಗ್ತಾ ಇರೋ ರೀತಿಲಿ ಕಾಣಿಸುತ್ತೆ. ಹೌದಾ? ಜಿಗಿ 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 ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಅದಕ್ಕೆ ಕಾರಣ ಏನು? ಕಂಟಿನ್ಯೂಸ್ ಆಗಿ ಗಾಳಿಯಲ್ಲಿ ಕಂಟಿನ್ಯೂಸ್ ಆಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ವಾತಾವರಣದ ಗಾಳಿಯಲ್ಲಿ ದೂರದಿಂದ ಲೈಟ್ ಬರ್ಬೇಕಲ್ವಾ, ಸೊ ಅದು ಕಂಟಿನ್ಯೂಸ್ ಆಗಿ ರಿಫ್ರಾಕ್ಷನ್ ಒಳಗಾಗ್ತಾ ಇರುತ್ತೆ. ಸೊ ಇದೆಲ್ಲದರ ಪರಿಣಾಮವಾಗಿ ನಮಗೆ ಲೈಟು ಜಿಗಿ 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 ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಲೈಟು ಏನಂತಾರೆ, ಅದಕ್ಕೆ ಟ್ವಿಂಕ್ಲಿಂಗ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಆ ಸ್ಟಾರ್ ಏನಿದೆ ಅದು ಟ್ವಿಂಕಲ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಸರಿನಾ? ನೆಕ್ಸ್ಟ್ ಇರೋದು ಅಡ್ವಾನ್ಸ್ಡ್ ಸನ್ರೈಸ್ ಅಂಡ್ ಡಿಲೇಡ್ ಸನ್ಸೆಟ್. ನಿಮ್ ಬುಕ್ ನಲ್ಲಿ ಒಂದು ಚಂದ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಅದೇ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ದೇನೆ, ಬಟ್ ಅದು ತುಂಬಾ ಚಿಕ್ಕದು ಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಇವಾಗ ಇದು ಭೂಮಿ ಅಂತ ಇಟ್ಕೊಳ್ಳಿ, ಇದು ಭೂಮಿ, ನಾನು ಭೂಮಿ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಮೀ. ಓಕೆ, ಸೂರ್ಯ ಇಲ್ಲೆಲ್ಲೋ ಇದ್ದಾನೆ. ಓಕೆನಾ? ಸೂರ್ಯ ಇದ್ದಾನೆ ಇಲ್ಲಿ, ಇಲ್ಲೆಲ್ಲೋ ಸೂರ್ಯ ಇದ್ದಾನೆ. ಇವಾಗ ನನಗೇನು ಕಾಣಿಸುತ್ತೆ ಅಂದ್ರೆ ಸೂರ್ಯ ಇಲ್ಲಿದ್ದಾನೆ, ಬಟ್ ನನಗೆ ಇಲ್ಲಿರೋದು ಅಷ್ಟೇ ಕಾಣಿಸುತ್ತೆ. ನೀವು ನೋಡಿದ್ರೆ ನಿಮ್ಗೆ ಸ್ಟ್ರೇಟ್ ಆಗಿ ಏನಿದೆಯೋ ಅದೇ ಕಾಣಿಸುತ್ತೆ. ಬಟ್ ಸೂರ್ಯ ಏನು ಆ ಹಾರಿಜಾನ್ ಕಿಂತ ಕೆಳಗಡೆ ಇದ್ದಾನೆ. ಸೊ ಸೂರ್ಯ ಆಕ್ಚುಲಿ ನಮಗೆ ಕಾಣಬಾರ್ದು, ಕರೆಕ್ಟಾ? ಬಟ್ ಸ್ಟಿಲ್ ಏನಾಗುತ್ತೆ, ಸೂರ್ಯ ಇಲ್ಲಿಂದ ಬಂದಾಗ ಇಲ್ಲಿ ವಾತಾವರಣ ಇರುತ್ತಲ್ವಾ, ಅಟ್ಮಾಸ್ಫಿಯರ್ ಇರುತ್ತಲ್ವಾ. ಸೊ ಅಟ್ಮಾಸ್ಫಿಯರ್ ಇಂದ ಏನಾಗುತ್ತೆ, ರಿಫ್ರಾಕ್ಷನ್ ಆಗಿ ಕಂಟಿನ್ಯೂಸ್ಲಿ ಅದು ರಿಫ್ರಾಕ್ಷನ್ ಆಗಿ ನಮ್ ಕಣ್ಣಿಗೆ ಸೇರುವಷ್ಟಲ್ಲಿ ಇಷ್ಟ ಆಗಿರುತ್ತೆ. ಸೊ ನಾನೇನ್ ಅನ್ಕೋತೀನಿ, ಲೈಟ್ ನನಗೆ ಕಾಣ್ತಾ ಇದೆ, ಸೊ ಸೂರ್ಯ ಇಲ್ಲೆಲ್ಲೋ ಇರಬೇಕು ಅಂತ ನಾನು ಅನ್ಕೋತೀನಿ. ಓಕೆನಾ? ಆಕ್ಚುಲಿ ಸನ್ರೈಸ್ ಆಗಿರಲ್ಲ, ಬಟ್ ಸನ್ರೈಸ್ ಆಗಿದೆ ಅಂತ ನಾನು ಅಂದ್ಕೊಳ್ಳುವ ರೀತಿಯಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಮಾಡುತ್ತೆ. ಕಾರಣ ಏನು? ಕಾರಣ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಟಿನ್ಯೂಸ್ ಆಗಿ ಗಾಳಿದು ಚೇಂಜ್ ಆಗ್ತಾ ಇರುತ್ತೆ ಅಟ್ಮಾಸ್ಫಿಯರ್ ಒಳಗಡೆ. ಸರಿನಾ? ಸೊ ಈ ರೀತಿಯಾಗೆಲ್ಲ ಆಗುತ್ತೆ. ಇನ್ನೇನ್ ಕೊಟ್ಟಿದ್ದಾರೆ ಇಲ್ಲಿ? ಐ ಥಿಂಕ್ ಇಷ್ಟೇ ಕೊಟ್ಟಿದ್ದಾರೆ. ಇನ್ನು ಬಂದಿರೋದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸ್ಕ್ಯಾಟ್ರಿಂಗ್ ಅಂತಂದ್ರೆ ಏನಪ್ಪಾ? ಸ್ಕ್ಯಾಟ್ರಿಂಗ್ ಅಂತಂದ್ರೆ ಸ್ಪ್ರೆಡ್ ಆಗೋದು, ಕರೆಕ್ಟಾ? ಸ್ಪ್ರೆಡ್ ಆಗೋದು, ಹರಡೋದು. ಒಂದು ನೀವು ಏನ್ ಮಾಡಿ, ಒಂದು ಇದು ಮಣ್ಣಿಂದ ಬಾಲ್ ಮಾಡ್ಕೊಳ್ಳಿ, ಮಣ್ಣಿನ ಬಾಲ್ ಮಾಡ್ಕೊಳ್ಳಿ, ತೆಗೆದು ಗೋಡೆಗೆ ಹೊಡೆದ್ಬಿಡಿ. ಅದೇನಾಗುತ್ತೆ, ಗೋಡೆಗೆ ಡಿಕ್ಕಿ ಆದ ತಕ್ಷಣ ಟಿಶ್ ಅಂತ ಸ್ಪ್ರೆಡ್ ಆಗುತ್ತೆ, ಕರೆಕ್ಟಾ? ಸೊ ದಿಸ್ ಇಸ್ ಸ್ಕ್ಯಾಟ್ರಿಂಗ್. ಓಕೆ, ಇದನ್ನೇ ನಾವು ಸ್ಕ್ಯಾಟ್ರಿಂಗ್ ಅಂತ ಕರೆಯೋದು. ಸೊ ಲೈಟ್ ಸ್ಕ್ಯಾಟರ್ ಆಗುತ್ತೆ. ಲೈಟ್ ಯಾವಾಗ ಸ್ಕ್ಯಾಟರ್ ಆಗುತ್ತೆ? ಈಗ ಯೂಶುವಲಿ ನಾನು ಇಲ್ಲಿ ನಿಂತ್ಕೊಂಡು ಹಿಂಗ್ ಟಾರ್ಚ್ ಹೊಡೆದ್ನಪ್ಪ, ನನಗದ್ರ ಡೈರೆಕ್ಷನ್ ಏನು ಕಾಣಿಸಲ್ಲ, ಏನು ಆಗಲ್ಲ. ಇಲ್ಲಿ ನಾನು ಆನ್ ಮಾಡಿದ್ದೀನಿ ಅಂದ್ರೆ ಎಲ್ಲಿ ಅದು ಬೆಳಕು ಬಿದ್ದಿದೆಯೋ ಆ ಜಾಗ ಮಾತ್ರ ಕಾಣಿಸುತ್ತೆ. ಬಟ್ ಈ ಹೆಂಗ್ ಬೆಳಕು ಹೋಗ್ತಾ ಇದೆ ಅನ್ನೋದ್ರ ದಾರಿ ನನಗೆ ಕಾಣಿಸಲ್ಲ. ಬಟ್ ನಾನು ಇವಾಗ ಏನ್ ಮಾಡ್ಕೋತೀನಿ, ಇಡೀ ರೂಮ್ ಧೂಳು ಮಾಡ್ಕೋತೀನಿ ಅಥವಾ ಧೂಪ ಹಾಕ್ತೀನಿ. ಧೂಪ ಹಾಕಿದಾಗ ಏನಾಗುತ್ತೆ, ಧೂಪದ ಪಾರ್ಟಿಕಲ್ ಏನೇನಿರ್ತಾವ ಅವೆಲ್ಲ ಗಾಳಿಯಲ್ಲಿ ಓಡಾಡೋದಕ್ಕೆ ಶುರು ಆಗುತ್ತೆ. ರೈಟ್? ಊದುಬತ್ತಿ ಹಚ್ತೀನಿ ಅಂತ ಇಟ್ಕೊಳ್ಳಿ, ಅದ್ರ ಪಾರ್ಟಿಕಲ್ ಎಲ್ಲ ನಾರ್ಮಲ್ ಪಾರ್ಟಿಕಲ್ಗಿಂತ ಒಂದ್ ಸ್ವಲ್ಪ ದೊಡ್ಡ ಇರುತ್ತೆ. ಸೊ ಗಾಳಿ ಲೈಟ್ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಲೈಟ್ ಕೂಡ ಸ್ಪ್ರೆಡ್ ಆಗುತ್ತೆ. ಸೊ ಈ ಡೈರೆಕ್ಷನ್ ಅಲ್ಲಿ ಲೈಟ್ ಹೋಗಿದೆ ಅಂದ್ಮೇಲೆ ಈ ಡೈರೆಕ್ಷನ್ ನಲ್ಲಿ ಆ ಧೂಳಿನ ಪಾರ್ಟಿಕಲ್ಸ್ ಎಲ್ಲ ಏನೇನಿರ್ತಾವೋ ಅದ್ರ ಮೇಲೆ ಲೈಟ್ ಬೀಳುತ್ತೆ, ಆ ಲೈಟ್ ಸ್ಪ್ರೆಡ್ ಆಗುತ್ತೆ. ಸೊ ಆ ಲೈಟ್ ಸ್ಪ್ರೆಡ್ ಆಗೋದ್ರಿಂದ ಲೈಟ್ ಹಿಂಗ್ ಹೋಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗತ್ತೆ. ಸೊ ಹೀಗಾಗಿ ಧೂಳು ವಾತಾವರಣದಲ್ಲಿ ಅಥವಾ ಮಂಜಿನ ವಾತಾವರಣದಲ್ಲಿ ಎಲ್ಲ ಈ ರೀತಿಯಾಗಿ ಲೈಟ್ ನ ಪಥ ಕಾಣಿಸ್ತಾ ಇದೀವಲ್ವಾ, ಲೈಟ್ ನ ಪಾತ್ ಏನ್ ಕಾಣಿಸ್ತಾ ಇದೆಯಲ್ವಾ, ಇದಕ್ಕೆ ನಾವು ಟಿಂಡಾಲ್ ಇಫೆಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇರೋದು ವೈ ದ ಕಲರ್ ಆಫ್ ಸ್ಕೈ, ಕ್ಲಿಯರ್ ಸ್ಕೈ ಇಸ್ ಬ್ಲೂ ಅಂತ. ಇದು ತುಂಬಾ ಚಂದ. ಇದೆಲ್ಲ ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ನಿಜ ಹೇಳ್ತೀನಿ ನಾನು, ನಿಮ್ಗೆ ವೇವ್ ಲೆಂತ್, ಫ್ರೀಕ್ವೆನ್ಸಿ ಇದ್ರ ಬಗ್ಗೆ ಎಲ್ಲ ಡೀಪ್ ನಾಲೆಜ್ ಇರಬೇಕು. ಅವೆಲ್ಲ ಗೊತ್ತಿದ್ದಾಗ ಮಾತ್ರ ನಾನು ಇದನ್ನ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದು. ನೀವು ಇದು PU ನಲ್ಲಿ ಬನ್ನಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಹೆಂಗ್ ಕೊಡ್ತೀನಿ ಅಂತ ನೋಡಿ, ಸರಿನಾ? ಬಟ್ ಸದ್ಯಕ್ಕೆ ನೀವು ನನಗೆ ಆ ಲೆವೆಲ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಿಮ್ಗೆ ಅದ್ರ ಐಡಿಯಾ ಇಲ್ಲ ಇಲ್ವಲ್ಲ. ಸೊ ಈ ಟಾಪಿಕ್ ಆಕ್ಚುಲಿ ನಾನೇ ಇದ್ರೆ ಇದನ್ನ ತೆಗೆದು ಬಿಡ್ತಿದೆ, ಬೇಡ ಇದು ಅಂತ. ಸರಿನಾ? ನೀವು ಮುಂದೆ ಕಲಿತೀರಾ ಅಂತ ಇದನ್ನ ತೆಗೆದು ಬಿಡ್ತಿದೆ. ಬಟ್ ಇರ್ಲಿ, ಈಗ ಏನ್ ನೋಡ್ಬೇಕು ನಾವು, ವೈ ದ ಕಲರ್ ಆಫ್ ದ ಸ್ಕೈ ಇಸ್ ಬ್ಲೂ ಅಂತ ನೋಡ್ಬೇಕು. ಸ್ಕೈನ ಕಲರ್ ಯಾಕೆ ಬ್ಲೂ ಅಂತ ನಾವು ಇವಾಗ ನೋಡೋಣ. ಯಾಕೆ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತು, ನಾನು ರೇನ್ಬೋ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ, ಅಥವಾ ಈ ಪ್ರಿಸಮ್ ನ ಹೇಳ್ಬೇಕಾದ್ರೆ ಹೇಳಿದ್ದೆ. ಯಾವ್ದು ಅತ್ಯಂತ ಜಾಸ್ತಿ ಬೆಂಡ್ ಆಗ್ತಾ ಇತ್ತು? ವೈಲೆಟ್ ಕಲರ್ ಅತ್ಯಂತ ಜಾಸ್ತಿ ಬೆಂಡ್ ಆಗ್ತಾ ಇತ್ತು. ಯಾಕೆ ವೈಲೆಟ್ ಅತ್ಯಂತ ಜಾಸ್ತಿ ಬೆಂಡ್ ಆಗ್ತಾ ಇತ್ತು? ಯಾಕಂದ್ರೆ ಅದರ ವೇವ್ ಲೆಂತ್ ಅತ್ಯಂತ ಕಮ್ಮಿ ಇತ್ತು. ಯಾವ್ದು ಅತ್ಯಂತ ಕಮ್ಮಿ ಬೆಂಡ್ ಆಗ್ತಾ ಇತ್ತು ಅಂದ್ರೆ ರೆಡ್ ಕಲರ್ ಅತ್ಯಂತ ಕಮ್ಮಿ ಬೆಂಡ್ ಆಗ್ತಾ ಇತ್ತು. ಯಾಕಂದ್ರೆ ರೆಡ್ ನ ವೇವ್ ಲೆಂತ್ ಏನಿತ್ತು ಅದು ಅತ್ಯಂತ ಜಾಸ್ತಿ ಇತ್ತು. ಸರಿನಾ? ಸೊ ಈಗ ಏನಾಗುತ್ತೆ, ವಾತಾವರಣದಲ್ಲಿ ಸೂರ್ಯನ ಲೈಟ್ ಬರುತ್ತೆ. ಸೂರ್ಯನ ಲೈಟ್ ಆಕ್ಚುಲಿ ಬೇಸಿಕಲಿ ಇರೋದು ಯಾವ ಕಲರು? ವೈಟ್ ಕಲರು. ಸೂರ್ಯನ ಲೈಟ್ ವಾತಾವರಣಕ್ಕೆ ಬಂದಾಗ ಆ ಸೂರ್ಯನ ಲೈಟ್ ಏನಾಗುತ್ತೆ? ಸ್ಕ್ಯಾಟರ್ ಆಗುತ್ತೆ. ರೈಟ್? ಸೊ ವಾತಾವರಣದಲ್ಲಿ ಅನೇಕ ಪಾರ್ಟಿಕಲ್ಸ್ ಇರುತ್ತವೆ, ಚಿಕ್ಕದು.
ಸೊ ಸೂರ್ಯನ ಕಿರಣಗಳು ಅದಕ್ಕೆಲ್ಲ ಬಿದ್ದಾಗ ಅದು ಸ್ಕ್ಯಾಟರ್ ಆಗುತ್ತೆ, ಹರಡುತ್ತೆ. ಸೊ ಹರಡಬೇಕಾದ್ರೆ ಅದು ಸ್ಕ್ಯಾಟರ್ ಆಗ್ಬೇಕಾದ್ರೆ ಜಾಸ್ತಿ ಯಾವ್ದು ಸ್ಕ್ಯಾಟರ್ ಆಗ್ಬೇಕು, ಜಾಸ್ತಿ ಯಾವ್ದು ಸ್ಕ್ಯಾಟರ್ ಆಗ್ಬೇಕು ಅಂದ್ರೆ ವೈಲೆಟ್ ಅತ್ಯಂತ ಜಾಸ್ತಿ ಸ್ಕ್ಯಾಟರ್ ಆಗ್ಬೇಕು. ಅತ್ಯಂತ ಕಮ್ಮಿ ಸ್ಕ್ಯಾಟರ್ ಆಗೋದು ಯಾವುದು, ಅತ್ಯಂತ ಕಮ್ಮಿ ಸ್ಕ್ಯಾಟರ್ ಆಗೋದು ರೆಡ್. ಸೊ ಹರಡು ಹೋಗುತ್ತೆ. ಸೊ ಅತ್ಯಂತ ಜಾಸ್ತಿ ಸ್ಕ್ಯಾಟರ್ ಆಗೋದು ಯಾವುದು, ವೈಲೆಟ್. ಸರ್ ಹಂಗಾದ್ರೆ ಸ್ಕೈ ನಮ್ಗೆ ವೈಲೆಟ್ ಆಗಿ ಕಾಣಿಸ್ಬೇಕಾಗಿತ್ತಲ್ಲ ಸರ್, ಬ್ಲೂ ಆಗಿ ಯಾಕೆ ಕಾಣಿಸುತ್ತೆ? ಯಾಕಂದ್ರೆ ಜಾಸ್ತಿ ಸ್ಪ್ರೆಡ್ ಆಗೋದು ವೈಲೆಟ್ ಕಲರೇ, ಬಟ್ ನಮ್ಮ ಕಣ್ಣು ಅದನ್ನ ಡಿಟೆಕ್ಟ್ ಮಾಡಲ್ಲ. ನಮ್ಮ ಕಣ್ಣಿಗೆ ಅದು ಜಾಸ್ತಿ ಸ್ಪ್ರೆಡ್ ಆಗಿರುವಂತ ವೈಲೆಟ್ ಕಲರು ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಸೊ ನಮ್ಮ ಕಣ್ಣು ಕರೆಕ್ಟ್ ಆಗಿ ಗುರ್ತು ಹಿಡಿಯೋದು ಯಾವ ಕಲರು, ನಮ್ಮ ಕಣ್ಣು ಕರೆಕ್ಟ್ ಆಗಿ ಗುರ್ತು ಹಿಡಿಯೋದು ಬ್ಲೂ ಕಲರ್. ವೈಲೆಟ್ ನ ಮೇಲೆನೆ ಬ್ಲೂ ಇರುತ್ತೆ, ಹೌದಾ? ಸೊ ವೈಲೆಟ್ ಗಿಂತ ನೋಡ್ಲೆ ವೈಲೆಟ್ ಕಂಪೇರ್ ಮಾಡ್ಕೊಂಡ್ರೆ ಬ್ಲೂ ಒಂದ್ ಸ್ವಲ್ಪ ಕಮ್ಮಿನೇ ಸ್ಕ್ಯಾಟರ್ ಆಗತ್ತೆ, ಬಟ್ ಸ್ಟಿಲ್ ಬಾಕಿ ಕಲರ್ ಕಿಂತ ಬ್ಲೂ ಜಾಸ್ತಿ ಸ್ಕ್ಯಾಟರ್ ಆಗತ್ತೆ. ಬಟ್ ಬ್ಲೂ ನಮ್ಗೆ ಕ್ಲಿಯರ್ ಆಗು ಕಾಣಿಸುತ್ತೆ, ಹೌದಾ? ಹೀಗಾಗಿ ನಮಗೆ ಸ್ಕೈ ಏನಿದೆಯೋ ಇದು ಬ್ಲೂ ಕಲರ್ ನಲ್ಲಿ ಕಾಣಿಸುತ್ತೆ. ಓಕೆನಾ? ಸೊ ಐ ಥಿಂಕ್ ಚಾಪ್ಟರ್ ಮುಗಿದಿದೆ ಅನ್ಸ್ಕೊತೀನಿ. ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಅವ್ರು ಎಲ್ಲಿ ಕೊಟ್ಟಿದಾರೋ ನೋಡಿ ಒಂದ್ ಸ್ವಲ್ಪ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಪಿನ್ ಕಮೆಂಟ್ ಎಲ್ಲ ಚೆಕ್ ಮಾಡಿ, ನಿಮ್ಗೆ ಅದ್ರ ನೋಟ್ಸ್ ಸಿಗುತ್ತೆ. ಈ ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ. ಈಗ ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಅದೇ ಅಲ್ಲಿ ಇರುತ್ತೆ. ಅದ್ರಲ್ಲಿ ಇಂಪಾರ್ಟೆಂಟ್ ಇರೋದು ಮಾತ್ರ ಅಲ್ಲಿದೆ. ಎಲ್ಲಾನು ಹೇಳಿದೀನಿ, ಇಂಪಾರ್ಟೆಂಟ್ ಅನ್ನ ನೋಟ್ಸ್ ನಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನ ಒಂದ್ಸಲ ನೋಡ್ಬಿಡಿ. ಯಾರ್ಯಾರಿನ್ನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಈ ವಿಡಿಯೋ ಅಷ್ಟೇ ಅಲ್ಲ ಗೈಸ್, ಹಿಂದಿನ ವಿಡಿಯೋನು ಲೈಕ್ ಮಾಡಿ. ಹಿಂದಿನ ವಿಡಿಯೋಗಂತೂ ಸೆಂಚುರಿ ಆಗ್ಲೇಬೇಕು ಇವತ್ತು. ಓಕೆನಾ? ನಿನ್ನೆ ಬರೀ 50 ಆಗಿತ್ತು, ಇವತ್ತು ಸೆಂಚುರಿ ಆಗ್ಲೇಬೇಕು. ನೋಡೋಣ ಎಷ್ಟು ಪ್ರೀತಿ ಇದೆ ನಿಮ್ಗೆ, ಸೆಂಚುರಿ ಮಾಡ್ತೀರಾ ಇಲ್ವಾ ಅಂತ ನೋಡೋಣ. ಸರಿನಾ? ಸಿಗೋಣ ನಾಳೆ 8 ಗಂಟೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.